ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. 11ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳ ಸರಣಿಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ. ಸೊ ಯಾರು ಇವತ್ತೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಎಜುಕೇಷನ್ ಫೇಸ್ಬುಕ್ ಪೇಜ್ ಅದು. ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಲಿ, ಯೂಟ್ಯೂಬ್ ಚಾನಲ್ಸ್ ಆಗಲಿ, ಎಲ್ಲ ಲಿಂಕ್ಗಳು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸೊ ದಯಮಾಡಿ ಡಿಸ್ಕ್ರಿಪ್ಷನ್ ನೋಡಿ ಜಾಯ್ನ್ ಆಗಿ, ಎಲ್ರಿಗೂ ಶೇರ್ ಮಾಡಿ. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಕ್ವೆಶ್ಚನ್. ಈ ಮಾದರಿ ಪ್ರಶ್ನೆ ಪತ್ರಿಕೆಯ 11ರಲ್ಲಿ ಮೊದಲನೇ ಪ್ರಶ್ನೆ: ಅಪ್ಪಣೆ ಅಥವಾ ಒಪ್ಪಿಗೆ ಇಲ್ಲದೆ ಸಾಫ್ಟ್ವೇರ್ಗಳನ್ನು ಅಕ್ರಮವಾಗಿ ನಕಲಿಸಿ ವಿತರಿಸುವುದನ್ನು ಡ್ಯಾಶ್ ಎಂದು ಹೇಳುವರು. ಇತ್ತೀಚೆಗಂತೂ ಇದ್ರ ಬಗ್ಗೆ ಎಲ್ಲ ನಿಮಗೆಲ್ಲ ಐಡಿಯಾ ಇದೆ, ಎಲ್ಲ ಕಡೆ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಅಂತ, ಯಾವುದೇ ಪರ್ಮಿಷನ್ ಅಥವಾ ಅನುಮತಿ ಇಲ್ಲದೇ ಸಾಫ್ಟ್ವೇರ್ಗಳನ್ನು ಏನು ಮಾಡಬೇಕು, ನಕಲಿಸಿ ವಿತರಣೆ ಮಾಡೋದಕ್ಕೆ ಇಲ್ಲಿ ಏನಂತ ಹೇಳ್ತೀವಿ ಅಂತ. ಒಂದು ಕಾಪಿರೈಟು, ಮತ್ತೊಂದು ಡೌನ್ಲೋಡು, ಮತ್ತೊಂದು ಹ್ಯಾಕಿಂಗ್, ಮತ್ತೊಂದು ಪೈರಸಿ ಅಂತ. ಸೊ ಆಪ್ಷನ್ ಡಿ ಎಲ್ಲ ಪೈರಸಿ ಇಟ್ಸ್ ರೈಟ್ ಆನ್ಸರ್ ಇದಕ್ಕೆ. ಸೊ ಯಾವುದೇ ಅನುಮತಿ ಇಲ್ಲದೇ ಸಾಫ್ಟ್ವೇರ್ಗಳನ್ನು ಅಕ್ರಮವಾಗಿ ನಕಲು ಮಾಡ್ಕೊಂಡೋದನ್ನು ವಿತರಣೆ ಮಾಡೋದಂತ. ಈಗ ಯಾವ್ದಾದ್ರು ಒಂದು ಸಿನಿಮಾ ರಿಲೀಸ್ ಆಗಿಬಿಟ್ರೆ, ಹೊಸ ಸಿನಿಮಾಗಳು ಪಾಪ ಭಾಳ ಕಷ್ಟಪಟ್ಟು ಕೋಟಿ ಇನ್ವೆಸ್ಟ್ ಮಾಡಿ ಸಿನಿಮಾಗಳನ್ನ ಮಾಡಿರ್ತಾರೆ. ಸೊ ಥಿಯೇಟ್ರಲ್ಲಿ ರಿಲೀಸ್ ಆಯಿತು ಅಂದರೆ ಸೊ ಇಮಿಡಿಯೇಟ್ ಏನು ಮಾಡ್ತಾರೆ, ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಅಥವಾ ಅದನ್ನು ಪೈರಸಿ ಮಾಡಿ ಅವರು ದುಡ್ಡು ಮಾಡಲಿಕ್ಕೋಸ್ಕರ ಇಮಿಡಿಯೇಟ್ ಬೇರೆ ಕಡೆ ಎಲ್ಲ ಶೇರ್ ಮಾಡಿಬಿಡ್ತಾರೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಸೊ ಇದರಿಂದ ಅವ್ರಿಗೆ ಸಮಸ್ಯೆ ಆಗುತ್ತೆ. ಸೊ ಅಂಥ ಒಂದು ಆ್ಯಕ್ಟಿವಿಟೀಸ್ನ ಇಲ್ಲಿ ಪ್ರೈವಸಿ ಅಂತ ಹೇಳುವಂಥದ್ದು. ನೆಕ್ಸ್ಟು ಸಾಂಕೇತಿಕ ಅಂದರೆ ಚಿಹ್ನೆ ಅಂತ. ಸಾಂಕೇತಿಕ ರೂಪದಲ್ಲಿನ ದಾಖಲೆಯನ್ನು ಮತ್ತು ಮೂಲ ದಾಖಲೆಯ ರೂಪಕ್ಕೆ ಬದಲಾಯಿಸ್ತಕ್ಕಂಥ ವಿಧಾನವನ್ನು ಏನಂತ ಹೇಳ್ತೀವಿ ಅಂತ. ಸಾಂಕೇತಿಕ ರೂಪದಲ್ಲಿರ್ತಕ್ಕಂಥ ದಾಖಲೆಯನ್ನು ಮತ್ತೆ ಮೂಲ ದಾಖಲೆಯ ರೂಪಕ್ಕೆ ಬದಲಾವಣೆ ಮಾಡ್ತಕ್ಕಂಥ ವಿಧಾನವನ್ನು ಏನಂತ ಹೇಳ್ತೀವಿ? ಎನ್ಕ್ರಿಪ್ಷನ್, ಸಬ್ಸ್ಕ್ರಿಪ್ಷನ್, ಕನ್ವರ್ಷನ್ ಮತ್ತು ಡಿಕ್ರಿಪ್ಷನ್ ಅಂತ ಇದೆ. ಆನ್ಸರ್ ಇಸ್ ಆಪ್ಷನ್ ಡಿ ಇದೆಯಲ್ಲ, ಡಿಕ್ರಿಪ್ಷನ್ನು, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಮೊಟ್ಟ ಮೊದಲನೇ ಕಂಪ್ಯೂಟರ್ ಯಾವುದು ಅಂತ, ದ ವೆರಿ ಫಸ್ಟ್ ಕಂಪ್ಯೂಟರ್ ವಾಸ್ ಯಾವುದು ಅಂತ? UNIAC, ENIAC, EDSAC ಮತ್ತು EDVAC ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ, ENIAC ಅಂತ ಇಟ್ಸ್ ರೈಟ್ ಆನ್ಸರ್. ಅದು ಈ ENIAC ಅಂತಕ್ಕಂಥದ್ದು ಸೊ ಮೊಟ್ಟ ಮೊದಲ ಕಂಪ್ಯೂಟರ್ ಅದು. ಸೊ ನಾಲ್ಕನೇದು, ಒಂದು ರೋ ಅಥವಾ ಕಾಲಮ್ನ 2 ಅಥವಾ ಹೆಚ್ಚಿನ ಸೆಲ್ಗಳನ್ನು ಒಂದೇ ಸೆಲ್ಗೆ ಸೇರಿಸುವುದಕ್ಕೆ ಎನ್ನುತ್ತಾರೆ ಅಂತ. ಒಂದು ರೋ ಅಥವಾ ಕಾಲಮ್ನ 2 ಅಥವಾ ಹೆಚ್ಚಿನ ಸೆಲ್ಗಳನ್ನು ಒಂದೇ ಸೆಲ್ಗೆ ಸೇರಿಸುವುದಕ್ಕೆ ಎನ್ನುತ್ತಾರೆ. ಮೇಲ್ ಮರ್ಜು, ಕಂಬೈನು, ಕಾಪಿ ಆ್ಯಂಡ್ ಪೇಸ್ಟು ಮತ್ತು ಮರ್ಜ್ ಸೆಲ್ ಅಂತ. ಸೊ ಮೇಲ್ ಮರ್ಜು, ಕಂಬೈನು, ಕಾಪಿ ಆ್ಯಂಡ್ ಪೇಸ್ಟು, ಮರ್ಜ್ ಸೆಲ್ ಅಂತ. ಸೊ ಆಪ್ಷನ್ ಡಿ ಇದೆಯಲ್ಲ, ಮರ್ಜ್ ಸೆಲ್. ಈ ಮರ್ಜ್ ಸೆಲ್ ಅಂತಕ್ಕಂಥ ಒಂದು ಆಪ್ಷನ್ ಯೂಸ್ ಮಾಡಿಕೊಂಡು ಒಂದು ರೋ ಅಥವಾ ಒಂದು ಕಾಲಮ್ನ 2 ಅಥವಾ ಹೆಚ್ಚಿನ ಸೆಲ್ಗಳನ್ನು ಏನು ಮಾಡ್ತಾರೆ, ಒಂದೇ ಸೆಲ್ಗೆ ಆ್ಯಡಪ್ ಮಾಡ್ತಾರೆ, ಸೇರಿಸ್ತಾರೆ ಅದನ್ನು. ಸೊ ಅದಕ್ಕೆ ಅದನ್ನು ಮರ್ಜ್ ಸೆಲ್ಸ್ ಅಂತ ಕರ್ತದೆ. ಅಂದರೆ ಅದನ್ನು ಎರಡೂ ಕೂಡ ಒಟ್ಟುಗೂಡಿಸೋದು ಅಂತ, ಮರ್ಜ್ ಮಾಡೋದು ಅಂತ, ಅದನ್ನು ಆಯಿತಾ, ಸೇರಿಸೋದು ಅಂತ. ನೆಕ್ಸ್ಟ್ 5ನೇದು, ವಿಜುವಲ್ ಚಿತ್ರಗಳನ್ನು ಡಿಜಿಟಲ್ ರೀತಿಗೆ ಪರಿವರ್ತಿಸುವ ಒಂದು ವಿಶಿಷ್ಟ ಸಾಧನ. ವಿಜುವಲ್ ಚಿತ್ರಗಳನ್ನು ಡಿಜಿಟಲ್ ರೀತಿಗೆ ಪರಿವರ್ತನೆ ಮಾಡ್ತಕ್ಕಂಥ ಒಂದು ವಿಶಿಷ್ಟ ಸಾಧನ ಅಂದರೆ ಯಾವುದಪ್ಪ ಅಂದರೆ ಅದು ದಟ್ ಈಸ್ ಜಾಯ್ಸ್ಟಿಕ್ಕು, ಪ್ರಿಂಟರು, ವೆಬ್ ಕ್ಯಾಮರಾ ಮತ್ತು ಲೈಟ್ ಪೆನ್ ಅಂತ ಇದೆ. ಈ ಜಾಯ್ಸ್ಟಿಕ್ ಆಗಲಿ, ಲೈಟ್ ಪೆನ್ ಆಗಲಿ, ಇವೆಲ್ಲವೂ ಕೂಡ ಐ ಥಿಂಕ್ ಕಂಪ್ಯೂಟರ್ನ ಇನ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ ನಾವು. ಪ್ರಿಂಟರ್ ಬಂದ್ಬಿಟ್ಟು ನಿಮಗೆ ಔಟ್ಪುಟ್ ಡಿವೈಸ್ ಆಗುತ್ತೆ ಅದು. ಇನ್ನು ವೆಬ್ ಕ್ಯಾಮರಾ ಇದೆಯಲ್ಲ, ಆ ವೆಬ್ ಕ್ಯಾಮರಾವನ್ನು ಯೂಸ್ ಮಾಡಿಕೊಂಡು ವಿಜುವಲ್ ಚಿತ್ರಗಳನ್ನು ಡಿಜಿಟಲ್ ರೀತಿಗೆ ನಾವು ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆಲ್ಲ ಹೆಲ್ಪ್ ಮಾಡೋದು ಈ ವೆಬ್ ಕ್ಯಾಮ್ರಾಸ್. ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ, ವೆಬ್ ಕ್ಯಾಮರಾ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 6ನೇದು, ಸಂವಿಧಾನ ರಚನಾ ಸಭೆಯ ಚಿಹ್ನೆ ಯಾವುದಾಗಿತ್ತು ಅಂತ. ಸಂವಿಧಾನ ರಚನಾ ಸಭೆಯ ಚಿಹ್ನೆ ಯಾವುದಾಗಿತ್ತು? ಸೊ ನವಿಲು, ಹುಲಿ, ಸಿಂಹ, ಆನೆ. ಆಪ್ಷನ್ ಡಿ ಇದೆಯಲ್ಲ, ಸೊ ಆನೆ ಸಂವಿಧಾನ ರಚನಾ ಸಭೆಯ ಅದೊಂದು ಚಿಹ್ನೆ ಆಗಿರುತ್ತೆ. ನೆಕ್ಸ್ಟು ಇಂಡಿಯನ್ ಒಪಿನಿಯನ್, ಇದು ಯಾರು ಶುರು ಮಾಡಿದಂಥ ಪತ್ರಿಕೆ ಆಗಿತ್ತು ಅಂತ. ಇಂಡಿಯನ್ ಒಪಿನಿಯನ್ ಅಂತಕ್ಕಂಥ ಪತ್ರವನ್ನು ಇಲ್ಲಿ ಒಂದು ಪತ್ರಿಕೆಯನ್ನು ಯಾರು ಆರಂಭ ಮಾಡಿದ್ರು ಅಂತ. ಸೊ ವಿ ಡಿ ಸಾವರ್ಕರ್, ಮಹಾತ್ಮ ಗಾಂಧಿ, ದಾದಾಬಾಯಿ ನವರೋಜಿ, ಬಾಲಗಂಗಾಧರ ತಿಲಕ್ ಅಂತಿದೆ. ಸೊ ಆಪ್ಷನ್ ಬಿ ಇದೆಯಲ್ಲ, ಮಹಾತ್ಮ ಗಾಂಧೀಜಿ ಅಂತ, ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ಲೆಟ್ಸ್ ಗೋ ಫಾರ್ವರ್ಡ್. ಕ್ವಶನ್ ನಂಬರ್ 8 ಕ್ವಿಕ್ಕಾಗೆಲ್ಲ ಮುಗಿಸ್ಬೋಣ ಈಗ. ಸೊ 8ನೇದು, ಈ ಕೆಳಗಿನವುಗಳಲ್ಲಿ ಗಾಂಧೀಜಿಯವರಿಗೆ ಸಂಬಂಧಪಟ್ಟಂತೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ. ನೋಡಿ, ಹಲವಾರು ಹೇಳಿಕೆ ಇದೆ, ಒಂದು 4 ಹೇಳಿಕೆಗಳು. ಅದರಲ್ಲಿ ಯಾವುದು ತಪ್ಪಿದೆ ಅಂತ ಹೇಳಬೇಕು. ಇನ್ ಕೇಸ್ ಯಾವುದು ತಪ್ಪಿಲ್ಲ ಅಂದರೆ ಎಲ್ಲವೂ ಸರಿ ಅಂತಕ್ಕಂಥ ಆಯ್ಕೆಯನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಚಂಪಾರಣ್ಯ ಸತ್ಯಾಗ್ರಹವು ಭಾರತದಲ್ಲಿ ಶುರು ಮಾಡಿದಂಥ ಪ್ರಥಮ ಕಾನೂನುಭಂಗ ಚಳುವಳಿಯಾಗಿದೆ. ಇದು ಸರಿಯಾದಂಥ ಒಂದು ಹೇಳಿಕೆಯಾಗಿದೆ. ಕೇಡಾ ಸತ್ಯಾಗ್ರಹವು ಪ್ರಥಮ ಅಸಹಕಾರ ಚಳುವಳಿಯಾಗಿದೆ, ಅದು ಕೂಡ ಸರಿ ಇದೆ. ಅಹಮದಾಬಾದ್ ಕಾರ್ಖಾನೆ ಹೋರಾಟವು ಪ್ರಥಮ ಉಪವಾಸ ಸತ್ಯಾಗ್ರಹವಾಗಿದೆ ಅಂತ. ಅಂದರೆ ಎಲ್ಲ ಹೇಳಿಕೆಗಳು ಸಂಬಂಧ ಆಗಿದೆ, ಸರಿ ಇದೆ ಅಂತ. ಮಹಾತ್ಮ ಗಾಂಧಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎ, ಬಿ ಮತ್ತು ಸಿ ಅಷ್ಟು ಹೇಳಿಕೆ ಸರಿಯಾಗಿರೋದ್ರಿಂದ ಆಪ್ಷನ್ ಡಿ ಇದೆಯಲ್ಲ, ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಆ ಒಂದು ಆಯ್ಕೆಯನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ. ನೋಡಿ, ಇನ್ನೊಂದು ಸಲ ಹೇಳ್ಬಿಡ್ತೀನಿ ನಾನು. ಚಂಪಾರಣ್ಯ ಸತ್ಯಾಗ್ರಹ ಅಂತಕ್ಕಂಥದ್ದು ಭಾರತದಲ್ಲಿ ಪ್ರಥಮವಾಗಿ ಶುರು ಮಾಡಿದಂಥ ಅದು ಪ್ರಥಮ ಕಾನೂನುಭಂಗ ಚಳುವಳಿ, ಸರಿ ಇದೆ, ಅದು ಮಹಾತ್ಮ ಗಾಂಧಿ ಮಾಡಿದ್ದು. ಕೇಡಾ ಸತ್ಯಾಗ್ರಹವು ಪ್ರಥಮ ಅಸಹಕಾರ ಚಳುವಳಿಯಾಗಿದೆ, ದಟ್ ಈಸ್ ಆಲ್ಸೋ ರೈಟ್. ಅದು ಅಹಮದಾಬಾದ್ ಕಾರ್ಖಾನೆ ಹೋರಾಟ ಅಂತಕ್ಕಂಥದ್ದು ಪ್ರಥಮ ಉಪವಾಸ ಸತ್ಯಾಗ್ರಹವಾಗಿದೆ. ಇವೆಲ್ಲವನ್ನು ಮಾಡಿದ್ದು ಮಹಾತ್ಮ ಗಾಂಧಿಯವರು. ಹಾಗಾಗಿ ಈ ಮೇಲ್ಕಂಡ ಎಲ್ಲ ಹೇಳಿಕೆಗಳು ಸರಿ ಇದೆ. ಸೊ ಆಪ್ಷನ್ ಡಿ ಇದೆಯಲ್ಲ, ಮೇಲಿನ ಎಲ್ಲವೂ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 9 ನೋಡೋಣ. ಏಪ್ರಿಲ್ 8, 1929 ಕೇಂದ್ರ ಶಾಸನ ಸಭೆಯಲ್ಲಿ ಭಗತ್ ಸಿಂಗ್ರ ಜೊತೆ ಬಾಂಬ್ ಬೀಸಿದಂಥ ಇನ್ನೊಬ್ಬ ಕ್ರಾಂತಿಕಾರಿ ಅಂತ. ಸೊ 1929 ಎಲ್ಲಿ ಹಾಕಬೇಕು ಅಲ್ಲೇ ಹಾಕ್ಬಿಟ್ಟಿದ್ದಾರೆ ಇವರು.
ಕೇಂದ್ರ ಶಾಸನ ಸಭೆಯಲ್ಲಿ ಭಗತ್ ಸಿಂಗ್ರ ಜೊತೆ ಬಾಂಬನ್ನು ಎಸೆದಂಥ ಇನ್ನೊಬ್ಬ ಕ್ರಾಂತಿಕಾರಿ ಯಾರು ಅಂತ? ಖುದಿರಾಮ್ ಬೋಸು, ಬಟುಕೇಶ್ವರ್ ದತ್ತು, ರಾಜ್ಗುರು ಮತ್ತು ಸುಖದೇವ್ ಅಂತ ಇದೆ. ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ. ಬಟುಕೇಶ್ವರ್ ದತ್ ಅಂತಕ್ಕಂಥವರು ಭಗತ್ ಸಿಂಗ್ ಜೊತೆ ಸೇರಿಕೊಂಡವರು ಕೇಂದ್ರ ಶಾಸನ ಸಭೆಯಲ್ಲಿ 1929 ಏಪ್ರಿಲ್ 8ನೇ ತಾರೀಕು ಅಲ್ಲಿ ಬಾಂಬನ್ನು ಎಸೆಯಲಾಗುತ್ತೆ. ಸೊ 9 ಆಯಿತು. ಈಗ ನೆಕ್ಸ್ಟು 10ನೇ ಪ್ರಶ್ನೆಗೆ ರೈಟ್ ಸರಿಗೆ ಬರೋಣ. ಇಯರ್ ಈಸ್ ದ ಕ್ವಶನ್ ನಂಬರ್ 10 ಇಲ್ಲಿ. ಎಸ್ ನೋಡಿ, 10ನೇ ಪ್ರಶ್ನೆ ಇಲ್ಲಿದೆ. ಇಲ್ಲಿ ಕಮೇಶಿಯನ್ ಯಾವ ಧರ್ಮದ ಒಂದು ಪಂಗಡವಾಗಿದೆ ಅಂತ? ಕಮೇಶಿಯನ್ ಅಂತಕ್ಕಂಥದ್ದು ಯಾವ ಧರ್ಮಕ್ಕೆ ಸೇರಿದಂಥ ಒಂದು ಪಂಗಡ? ಅದು ಸಿಖ್, ಬೌದ್ಧ, ಮುಸ್ಲಿಂ ಮತ್ತು ಪಾರ್ಸಿ ಅಂತ. ಕಮೇಶಿಯನ್ ಅಂದರೆ ಇಟ್ಸ್ ಬಿಲಾಂಗ್ಸ್ ಟು, ಅದು ಒಂದು ಮುಸ್ಲಿಂ ಪಂಗಡ ಅದು. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರು. ಸೊ ನೆಕ್ಸ್ಟು ಇತಿಹಾಸದ ಪ್ರಶ್ನೆಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಮೊಹಮ್ಮದ್ ಗಜ್ನಿಯು ತನ್ನ ಬರಹಗಳಲ್ಲಿ ಯಾವ ನಗರದ ದೇವಾಲಯಗಳ ಕುರಿತು ಯಾವುದೇ ವ್ಯಕ್ತಿ ಇಂತಹ ಕಟ್ಟಡಗಳನ್ನು ನಿರ್ಮಿಸಲು 1,000 ದಿನಾರ್ಗಳ 1,00,000 ಹಣದ ತೈಲಿಗಳನ್ನು ವ್ಯಯ ಮಾಡಬೇಕಾಗುತ್ತೆ ಮತ್ತು ಪರಿಣಿತ ವಾಸ್ತುಶಿಲ್ಪಿಗಳು ಹಾಗೂ ಕಲಾಕಾರರ ಸಹಾಯವನ್ನು ಪಡೆದು ಸಹ 200 ವರ್ಷಗಳಲ್ಲಿ ಇವುಗಳನ್ನು ನಿರ್ಮಿಸಲು ಸಾಧ್ಯವಿಲ್ಲ ಎಂದು ಉದ್ಘಾಟಿಸಿದ್ದಾನೆ ಅಂತ. ಸೋಮನಾಥಪುರ, ದ್ವಾರಸಮುದ್ರ, ಬೃಂದಾವನ ಮತ್ತು ಮಥುರಾ ಅಂತ. ಆಪ್ಷನ್ ಡಿ ಇದೆಯಲ್ಲ, ಮಥುರಾ ಇದಕ್ಕೆ ರೈಟ್ ಆನ್ಸರ್. ಅಂದರೆ ಮಥುರಾ ಅಂತಕ್ಕಂಥದ್ದು ಅಷ್ಟು ಭವ್ಯವಾಗಿ, ಅಷ್ಟು ಅದ್ಭುತವಾಗಿ ಅದು ನಿರ್ಮಾಣವಾಗಿತ್ತು ಅಂತ. ಅದನ್ನು ನೋಡಿದಂಥ ಮೊಹಮ್ಮದ್ ಗಜ್ನಿ ತಾನು ಬರೆದಂಥ ಕೆಲವೊಂದು ಗ್ರಂಥಗಳಲ್ಲಿ ತಮ್ಮ ರೈಟಿಂಗ್ಸಲ್ಲಿ ಅದನ್ನು ಬರ್ಕೊಂಡಿದ್ದಾನೆ ಅವನು. ಸೊ ಏನಂತ, ಯಾವ ನಗರಗಳ ದೇವಾಲಯಗಳ ಕುರಿತು ಯಾವುದೇ ವ್ಯಕ್ತಿ ಇಂತಹ ಕಟ್ಟಡಗಳನ್ನು ನಿರ್ಮಿಸಲಿಕ್ಕೆ 1,000 ದಿನಾರ್ಗಳ 1,00,000 ಹಣದ ತೈಲಿಗಳನ್ನು ವ್ಯಯ ಮಾಡಬೇಕಾಗುತ್ತೆ ಮತ್ತು ಪರಿಣಿತ ವಾಸ್ತುಶಿಲ್ಪಿಗಳು ಹಾಗೂ ಕಲಾಕಾರರ ಸಹಾಯವನ್ನು ಪಡೆದು ಸಹ 200 ವರ್ಷಗಳಲ್ಲಿ ಇವುಗಳನ್ನು ನಿರ್ಮಿಸಲು ಸಾಧ್ಯವಿಲ್ಲ ಅಂತ ಉದ್ಗಾರ ಮಾಡಿದ್ದಾನೆ ಅಂತ. ಅಂದರೆ ಅವ್ರು ಹೇಳೋದು ಅಂತ. ಸೊ ಇದು ಹೆಂಗೆ ಸಾಧ್ಯ ಆಯಿತು, ಹೆಂಗೆ ಮಾಡಿದ್ರು ಇದನ್ನು ಅಂತ, ಯಾವುದನ್ನು, ಈ ಮಥುರಾ ಅಂತಕ್ಕಂಥದ್ದನ್ನು. ಬಟ್ ಏನೇ ಆಗಲಿ ಅದು ಐ ಥಿಂಕ್ ಸುಮ್ಮನೆ ಕೆಲವೊಂದು ಭವ್ಯವಾದ ಪರಂಪರೆ ಇರತಕ್ಕಂಥ ಕಟ್ಟಡಗಳನ್ನು, ಸುಂದರವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡಗಳನ್ನು ಅವರ ಶ್ರಮ ವಹಿಸೇ ಮಾಡಿದ್ರಿಂದ ಅದು ಅಷ್ಟು ಭವ್ಯವಾಗಿರುತ್ತೆ ಅಷ್ಟೇ. ಆಯಿತಾ. ನೆಕ್ಸ್ಟು 12, ಕರ್ನಾಟಕದ ಈ ಕೆಳಗಿನ ಯಾವ ಜಾನಪದ ನೃತ್ಯವು ಯಕ್ಷಗಾನ ಮತ್ತು ಬಯಲಾಟದ ಸಂಯೋಗವಾಗಿದೆ ಅಂತ? ಕರ್ನಾಟಕದ ಈ ಕೆಳಗಿನ ಯಾವ ಜಾನಪದ ನೃತ್ಯವು ಯಕ್ಷಗಾನ ಮತ್ತು ಬಯಲಾಟದ ಸಂಯೋಜನೆಯಾಗಿದೆ? ಕರಡಿ ಮಜಲು, ಕೃಷ್ಣ ಪಾರಿಜಾತ, ಭೂತಾರಾಧನೆ ಮತ್ತು ನಾಗಮಂಡಲ ಅಂತಿದೆ. ಸೊ ಆಪ್ಷನ್ ಬಿ ಇದೆಯಲ್ಲ, ಕೃಷ್ಣ ಪಾರಿಜಾತ, ಅದು ರೈಟ್ ಆನ್ಸರ್ ಆಗುತ್ತೆ. ಅದು ಯಕ್ಷಗಾನ ಮತ್ತು ಬಯಲಾಟದ ಸಂಯೋಜನೆ ಆಗಿದೆ ಈಗ ಕೃಷ್ಣ ಪಾರಿಜಾತ ಅಂತಕ್ಕಂಥದ್ದು ಈ ಜಾನಪದದಲ್ಲಿ. ಸೊ ನೆಕ್ಸ್ಟು ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಮ್ಯೂಸಿಕ್ ಆ್ಯಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ? ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ರವರ ಮ್ಯೂಸಿಕ್ ಆ್ಯಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ಯೂನಿವರ್ಸಿಟಿ ಎಲ್ಲಿದೆ ಅಂತ? ಬೀದರು, ಗದಗು, ಮೈಸೂರು ಮತ್ತು ಕಲಬುರಗಿ. ನಮ್ಮ ಮೈಸೂರಲ್ಲಿದೆ ಇದು. ದಟ್ ಈಸ್ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಮ್ಯೂಸಿಕ್ ಆ್ಯಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ವಿಶ್ವವಿದ್ಯಾಲಯ, ದಟ್ ಈಸ್ ಮೈಸೂರಿನಲ್ಲಿ. ಜೆಟ್ ವಿಮಾನಗಳ ಹಾರಾಟಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಸೂಕ್ತ ಮೇಲ್ಮೈ ಆಗಿರುತ್ತೆ ಅಂತ? ನೋಡಿ, ಇದನ್ನು ಇಂಗ್ಲೀಷಲ್ಲೂ ಕೇಳ್ತಾರೆ, ಕನ್ನಡದಲ್ಲೂ ಕೇಳ್ತಾರೆ. ಇಂಗ್ಲೀಷಲ್ಲಿ ಅಂದರೆ ಕನ್ನಡದ ಒಂದು ಆ ಶಬ್ದಗಳನ್ನ ಇಂಗ್ಲೀಷಲ್ಲಿ ಕೇಳ್ಬೋದು. ಈಗ ನೋಡಿ, ಪರಿವರ್ತಿತ ಮಂಡಲ, ಅಯಾನು ಮಂಡಲ, ಉಷ್ಣತಾ ಮಂಡಲ, ಬಾಹ್ಯ ಮಂಡಲ ಅಂತ ಬರುತ್ತೆ. ಅದು ವಾಯುಮಂಡಲ ಪದಗಳಲ್ಲಿ ಬರುತ್ತೆ. ಅದು ಅವುಗಳನ್ನು ಇಂಗ್ಲೀಷಲ್ಲೂ ಕೇಳ್ತಾರೆ. ಅದನ್ನು ನೋಡಿ, ಟ್ರೋಪೋಸ್ಪಿಯರು, ಮೆಸೋಸ್ಪಿಯರು, ಥರ್ಮೋಸ್ಪಿಯರು, ಸ್ಟ್ರಾಟೋಸ್ಪಿಯರ್ ಅಂತ. ಇಲ್ಲಿ ಜೆಟ್ ವಿಮಾನಗಳ ಹಾರಾಟಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಸೂಕ್ತ ಮೇಲ್ಮೈ ಆಗಿರುತ್ತೆ ಅಂತ? ಜೆಟ್ ವಿಮಾನಗಳು ಹಾರಾಟ ಮಾಡಲಿಕ್ಕೆ ಅಂತ. ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ, ಸ್ಟ್ರಾಟೋಸ್ಪಿಯರು. ಈ ಒಂದು ವಲಯದಲ್ಲಿ ಜೆಟ್ ವಿಮಾನಗಳು ಹಾರಾಟ ಆಡಲಿಕ್ಕೆ ಸೂಕ್ತವಾದಂಥ ಒಂದು ಮೇಲ್ಮೈ, ಒಂದು ಪ್ಲೇಸ್ ಅದು. ಹಾಗಾಗಿ ಸ್ಟ್ರಾಟೋಸ್ಪಿಯರಲ್ಲಿ ಜೆಟ್ ಹಾರಾಡುವಂಥದ್ದು ಕೇಳ್ತಾರೆ. ಕನ್ನಡದಲ್ಲೂ ಅದನ್ನು ಓದ್ಕೊಳ್ಳಿ, ಇಂಗ್ಲೀಷಲ್ಲೂ ಬ್ರ್ಯಾಕೆಟ್ಲಿರುತ್ತೆ ಜಾಗ್ರಫಿಯಲ್ಲಿ. ಆ ಪದಗಳ ಪರಿಚಯ ಕೂಡ ನಿಮ್ಗೆ ಇರಬೇಕು. ಆಯಿತಾ. ಸೊ ಲೆಟ್ಸ್ ಗೋ ಫಾರ್ವರ್ಡ್. ಇರುಳು ದೃಷ್ಟಿ, ನೈಟ್ ವಿಷನ್ ಸಾಧನವೊಂದರಲ್ಲಿ ಕೆಳಗಿನ ತರಂಗ ನಮೂನೆಗಳಲ್ಲಿ ಯಾವುದನ್ನು ಬಳಸಲ್ಪಡುತ್ತವೆ ಅಂತ? ಇರುಳು ದೃಷ್ಟಿ ಸಾಧನವೊಂದರಲ್ಲಿ ಕೆಳಗಿನ ತರಂಗ ನಮೂನೆಗಳಲ್ಲಿ ಯಾವುದು ಬಳಸಲ್ಪಡುತ್ತದೆ? ರೇಡಿಯೋ ತರಂಗಗಳು, ಅವಕೆಂಪು ತರಂಗಗಳು, ನೇರಳಾತೀತ ತರಂಗಗಳು, ಮೈಕ್ರೋ ತರಂಗಗಳು ಅಂತ ಇದೆ. ಸೊ ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ, ಅವಕೆಂಪು ತರಂಗಗಳು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 16ನೇ ಪ್ರಶ್ನೆ. ಬೆಳಕಿನ ಕೆಳಗಿನ ವಿಧಗಳಲ್ಲಿ ಯಾವುದು ಸಸ್ಯಗಳಿಂದ ಪ್ರಬಲವಾಗಿ ಹೀರಲ್ಪಡುತ್ತೆ ಅಂತ? ಬೆಳಕಿನ ಕೆಳಗಿನ ವಿಧಗಳಲ್ಲಿ ಯಾವುದು ಸಸ್ಯಗಳಿಂದ ಪ್ರಬಲವಾಗಿ ಹೀರಲ್ಪಡುತ್ತದೆ ಅಂತ? ನೇರಳೆ ಮತ್ತು ಕಿತ್ತಳೆ, ನೀಲಿ ಮತ್ತು ಕೆಂಪು, ನೀಲಿ ಮತ್ತು ಹಸಿರು, ಮತ್ತು ಹಸಿರು ಮತ್ತು ನೇರಳೆ ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ, ನೀಲಿ ಮತ್ತು ಕೆಂಪು ಅಂತ, ಅದು ಸೊ ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 17. ಜನರು ಮತ್ತು ಅವರ ಗುಂಪುಗಳು ಕಣಿವೆ ಪ್ರದೇಶದಿಂದ ಪರ್ವತದೆಡೆಗೆ ತಿರುಗು ಮುರುಗು ಕಾಲಿಕ ಚಲನೆಯನ್ನು ಏನೆನ್ನುತ್ತಾರೆ ಅಂತ? ಜನರು ಮತ್ತು ಅವರ ಗುಂಪುಗಳು ಕಣಿವೆ ಪ್ರದೇಶದಿಂದ ಪರ್ವತದೆಡೆಗೆ ತಿರುಗು ಮುರುಗು ಕಾಲಿಕ ಚಲನೆಯನ್ನು ನಾವೇನಂತ ಹೇಳ್ತೀವಿ ಅಂತ? ಟ್ರಾನ್ಸ್ ಗೋಯಿಂಗ್, ಟ್ರಾನ್ಸ್ ಹ್ಯೂಮನ್ಸ್, ಟ್ರಾನ್ಸ್ ಕಮಿಂಗ್ ಮತ್ತು ಟ್ರಾನ್ಸ್ ಮೌಂಟೇನ್ ಅಂತ ಇದೆ. ಆಪ್ಷನ್ ಬಿ ಇದೆಯಲ್ಲ, ದಟ್ ಈಸ್ ಟ್ರಾನ್ಸ್ ಹ್ಯೂಮನ್ಸ್ ಅಂತ. ದಟ್ ವಿಲ್ ಬಿ ಅ ರೈಟ್ ಆನ್ಸರ್ ಆಫ್ ದಿಸ್ 17 ಕ್ವಶನ್. ಸೊ ವಿಲ್ ಗೋ ಫಾರ್ವರ್ಡ್ ಅಗೇನ್ ದ ಕ್ವಶನ್ ನಂಬರ್ 18. ಸೊ ಸಾಹಿತ್ಯ ಅಕಾಡೆಮಿ ಸಂಬಂಧಪಟ್ಟಂಥ ಪ್ರಶ್ನೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂಥ ಕರ್ನಾಟಕದ ಪ್ರಥಮ ಮಹಿಳೆ ಯಾರು ಅಂತ? ಸೊ ಗೀತಾ ನಾಗಭೂಷಣ್, ಕಮಲಾ ಸೂರಯ್ಯ, ಅಮೃತಾ ಪ್ರೀತಮ್ ಮತ್ತು ಇಂದಿರಾಬಾಯಿ ಅಂತಿದೆ. ಸೊ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂಥ ಕನ್ನಡದ ಪ್ರಥಮ ಮಹಿಳೆ ಯಾರಪ್ಪ ಅಂದರೆ ಅದು ಗೀತಾ ನಾಗಭೂಷಣ್. ಸೊ ನೆಕ್ಸ್ಟ್ 19
ಜ್ಞಾನಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ. ಇದು ಯಾವ ಒಂದು ವಿಶ್ವವಿದ್ಯಾಲಯ ಧ್ಯೇಯವಾಕ್ಯವಾಗಿದೆ? ಸೊ ರೆಗ್ಯುಲರ್ ಯೂನಿವರ್ಸಿಟಿಗೆ ಯಾರು ವಿಸಿಟ್ ಮಾಡ್ತಾರೆ ಅಂದರೆ ನಿಮಗೆ ಅಲ್ಲೇ ಬಂದು ಮೇಲೆ ಕಾಣುತ್ತೆ ನಿಮಗೆ. ಸೊ ಅಲ್ಲಿ ಒಂದು ಸರಸ್ವತಿಯ ಒಂದು ವಿಗ್ರಹ ಇದೆ ಯೂನಿವರ್ಸಿಟಿ ಟಾಪಲ್ಲಿ ಮಧ್ಯದಲ್ಲಿ, ಅಲ್ಲಿ ಹಾಕಿದ್ರದನ್ನು ಜ್ಞಾನಕ್ಕಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ ಅಂತ. ಸೊ ಇದು ಯಾವ ಒಂದು ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ? ಕರ್ನಾಟಕ ವಿವಿ ಧಾರವಾಡ, ಮೈಸೂರು ವಿಶ್ವವಿದ್ಯಾಲಯ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿ ಬೆಳವಾಗಿ, ಹಂಪಿ ಕನ್ನಡ ವಿವಿ ಅಂತಿದೆ. ಸೊ ಆಪ್ಷನ್ ಬಿ ಇದೆಯಲ್ಲ, ಮೈಸೂರು ವಿಶ್ವವಿದ್ಯಾಲಯ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 20ನೇದು, ಈರನಗೆರೆ ಯಾವ ಒಂದು ಬೆಳೆಗೆ ಹೆಸರುವಾಸಿಯಾಗಿದೆ ಅಂತ. ಈರನಗೆರೆ ಅಂತಕ್ಕಂಥದ್ದು ಯಾವ ಬೆಳೆ, ಅದು ಯಾವ ಬೆಳೆಗೆ ಹೆಸರುವಾಸಿ ಅಂತ? ಅದು ಏಲಕ್ಕಿ, ಬದನೆಕಾಯಿ, ರಾಗಿ ಮತ್ತು ಚೆಕ್ಕೋತ್ತ ಅಂತಿದೆ ನೋಡಿ. ಆಪ್ಷನ್ ಬಿ ಇದೆಯಲ್ಲ, ಬದನೆಕಾಯಿ, ಅದು ರೈಟ್ ಆನ್ಸರು. ಸೊ ನೆಕ್ಸ್ಟು 21ನೇದಕ್ಕೆ ಬರೋಣ. ಈಗ ಕ್ವಶನ್ ನಂಬರ್ 21. ಭಾರತ ಸಂವಿಧಾನದಲ್ಲಿ ಆರ್ಥಿಕ ಯೋಜನೆಗಳು ಯಾವುದರ ಅಡಿಯಲ್ಲಿ ಬರುತ್ತವೆ ಅಂತ. ಭಾರತ ಸಂವಿಧಾನದಲ್ಲಿ ಆರ್ಥಿಕ ಯೋಜನೆಗಳು ಯಾವುದರ ಅಡಿಯಲ್ಲಿ ಬರುತ್ತವೆ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಉಳಿಕೆ ಪಟ್ಟಿ. ಈ ಆರ್ಥಿಕ ಯೋಜನೆಗಳು ಸಮವರ್ತಿ ಪಟ್ಟಿ ಅಡಿಯಲ್ಲಿ ಬರುತ್ತೆ. ಸೊ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ, ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ, ಸಮವರ್ತಿ ಪಟ್ಟಿ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 22ನೇದು, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ನೇತೃತ್ವವನ್ನು ವಹಿಸಿದವರು ಯಾರು ಅಂತ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ನೇತೃತ್ವ ವಹಿಸಿದವರು ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅಂತ ಇದೆ. ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅಂತ. ಆಪ್ಷನ್ ಬಿ ಇದೆಯಲ್ಲ, ಮುಖ್ಯಮಂತ್ರಿಗಳು, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 23ನೇದು, 1993ರ ರಾಮಾನಂದನ್ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. 1993ರ ರಾಮಾನಂದನ್ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸ್ವಯಂ ಸರ್ಕಾರದ ಭಾಗವಾಗಿ ಗ್ರಾಮ ಪಂಚಾಯತ್ಗಳ ರಚನೆ, ನಾಗರಿಕ ಹಕ್ಕು ರಕ್ಷಣಾ ಕಾಯ್ದೆಯ ಜಾರಿ, ಹಿಂದುಳಿದ ವರ್ಗಗಳಲ್ಲಿ ಕೆನೆ ಪದರವನ್ನು ಗುರುತಿಸಲು, ರಾಜ್ಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅಂತ. ಹಿಂದುಳಿದ ವರ್ಗಗಳಲ್ಲಿ ಕೆನೆ ಪದರವನ್ನು ಗುರುತಿಸಲಿಕ್ಕೆ ಅಂತಿದೆಯಲ್ಲ, ಆಪ್ಷನ್ ಸಿ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 24ನೇದು, ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗಗಳು ಹಾಗೂ ಆಂಗ್ಲೋ ಇಂಡಿಯನ್ಸ್ಗಾಗಿ ವಿಶೇಷ ಅವಕಾಶ ಕಲ್ಪಿಸುವುದನ್ನು ಸಂವಿಧಾನದ ಯಾವ ಭಾಗದಲ್ಲಿ ನೀಡಲಾಗಿದೆ ಅಂತ. 12ನೇ ಭಾಗ, 16ನೇ ಭಾಗ, 6ನೇ ಭಾಗ ಮತ್ತು 20ನೇ ಭಾಗ ಅಂತ 4 ಆಯ್ಕೆ ಇದೆ. ಸೊ ದ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್ ಅಂದರೆ ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ. ಸೊ ಐ ಥಿಂಕ್ ದ ಪಾರ್ಟ್ ಆಫ್ 16, 16ನೇ ಭಾಗ, ಅದು ಸರಿಯಾದಂಥ ಉತ್ತರ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಸೊ 25ನೇ ಪ್ರಶ್ನೆ ಹೋಗೋಣ ಈಗ. ಸೊ ವಿಲ್ ಗೋ ಫಾರ್ವರ್ಡ್. ಕ್ವಶನ್ ನಂಬರ್ 25. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಭಾರತದ ಮ್ಯಾಗ್ನಾ ಕಾರ್ಟಾ ಎನ್ನುವುದು 32ನೇ ವಿಧಿ, 36ರಿಂದ 51ನೇ ವಿಧಿ, 12ರಿಂದ 35ನೇ ವಿಧಿ, 358ನೇ ವಿಧಿ ಅಂತ ಕರೀತಾರೆ. ಈ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳುವಂಥದ್ದು, ಸೊ 12ರಿಂದ 35ನೇ ವಿಧಿಗಳು ಬರುತ್ತಲ್ಲ, ಸೊ ಅದನ್ನು ಇಲ್ಲಿ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಇಲ್ಲಿ ಹೇಳುವಂಥದ್ದು. ಸೊ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 26ನೇದು, ಸಮುದ್ರದ ನೀರಿನ ಸಾಂದ್ರತೆ ಕೆಳಗಿನ ಯಾವ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂತ. ಸಮುದ್ರದ ನೀರಿನ ಸಾಂದ್ರತೆ ಅಂತಕ್ಕಂಥದ್ದು ಕೆಳಗಿನ ಯಾವ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂತ. ಆಳದೊಂದಿಗೆ ಲವಣತೆ ಹೆಚ್ಚಾದಾಗ, ಆಳ ಹೆಚ್ಚಾದಂತೆ ಲವಣತೆ ಕಡಿಮೆಯಾದಾಗ, ಆಳ ಕಡಿಮೆಯಾದಂತೆ ಲವಣತೆ ಹೆಚ್ಚಾದಾಗ, ಆಳ ಕಡಿಮೆಯಾಗಿ ಲವಣತೆಯು ಕಡಿಮೆಯಾದಾಗ ಅಂತಿದೆ. ಸೊ ಆಪ್ಷನ್ ಎ ಇದೆಯಲ್ಲ ಇಲ್ಲಿ, ಆಳದೊಂದಿಗೆ ಲವಣತೆ ಹೆಚ್ಚಾದಾಗ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ 26ನೇ ಪ್ರಶ್ನೆಗೆ. ಸೊ ವಿಲ್ ಗೋ ಫಾರ್ವರ್ಡ್. ದಟ್ ಈಸ್ ಕ್ವಶನ್ ನಂಬರ್ 27 ನೋಡೋಣ ಈಗ ಏನಿದೆ ಅಂತ. ಆ್ಯಂಡ್ ಹಿಯರ್ ವಿ ಗೋ ದ ಕ್ವಶನ್ ನಂಬರ್ 27. ಹ್ಯಾಲೋಫೈಟ್ಗಳು ಎಲ್ಲಿ ಬೆಳೆಯುತ್ತವೆ ಅಂತ. ಸೊ ಹ್ಯಾಲೋಫೈಟ್ಗಳು ಎಲ್ಲಿ ಬೆಳೆಯುತ್ತವೆ? ಸಮುದ್ರದ ತೀರಗಳಲ್ಲಿ, ನದಿಗಳ ಆಳದಲ್ಲಿ, ಕೆರೆಗಳಲ್ಲಿ ಮತ್ತು ಬಾವಿಗಳ ಮೇಲ್ಮೈ ಮೇಲೆ ಅಂತ ಇದೆ. ಸೊ ಆಪ್ಷನ್ ಎ ಇದೆಯಲ್ಲ, ಹ್ಯಾಲೋಫೈಟ್ಸ್ ಅಂತಕ್ಕಂಥದ್ದು ಸಮುದ್ರದ ತೀರಗಳಲ್ಲಿ ಇದು ಯೂಶಲಿ ಬೆಳೆಯುವಂಥದ್ದು, ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಸೊ 28 ನೋಡೋಣ ಈಗ. ಮಾತೃ ಮರಣದರ ಅಂದರೆ ಏನು ಅಂತ. ಮಾತೃ ಮರಣದರ ಅಂದರೆ ಏನು? ಸೊ ಇಲ್ಲಿ ಪ್ರತಿ 1,000 ಜನನದಲ್ಲಿ ಮರಣ ಹೊಂದುವ ತಾಯಂದಿರ ಸರಾಸರಿ ಸಂಖ್ಯೆ ಅಂತ. ಪ್ರತಿ 1,000 ಜನನದಲ್ಲಿ ಮರಣ ಹೊಂದತಕ್ಕಂಥ ತಾಯಿಯರ ಸರಾಸರಿ ಸಂಖ್ಯೆ, ಪ್ರತಿ 100 ಜನನದಲ್ಲಿ ಮರಣ ಹೊಂದುವ ತಾಯಂದಿರ ಸರಾಸರಿ ಸಂಖ್ಯೆ, ಪ್ರತಿ 10,000 ಜನನದಲ್ಲಿ ಮರಣ ಹೊಂದುವ ತಾಯಂದಿರ ಸರಾಸರಿ ಸಂಖ್ಯೆ, ಪ್ರತಿ 1,00,000 ಜನನದಲ್ಲಿ ಮರಣ ಹೊಂದುವ ತಾಯಂದಿರ ಸರಾಸರಿ ಸಂಖ್ಯೆ ಅಂತ. ಮಾತೃ ಮರಣ ಅಂದರೆ ನೋಡಿ ಆಪ್ಷನ್ ಡಿ ಇದೆಯಲ್ಲ, ಪ್ರತಿ 1,00,000 ಜನನದಲ್ಲಿ ಮರಣ ಹೊಂದತಕ್ಕಂಥ ತಾಯಂದಿರ ಸರಾಸರಿ ಸಂಖ್ಯೆ ಅಂತ. ಅದನ್ನು ಇಲ್ಲಿ ಮಾತೃ ಮರಣದರ ಅಂತ ಸೊ ಇಲ್ಲಿ ಅದನ್ನು ಹೇಳುವಂಥದ್ದು. ಸೊ ನೆಕ್ಸ್ಟು KSTDC ಅಂತ ಅದು. ಸೊ 29ನೇ ಪ್ರಶ್ನೆ ಇದೆ. KSTDC ದಟ್ ಮೀನ್ಸ್ ಕರ್ನಾಟಕ ಪ್ರವಾಸೋದ್ಯಮ ನಿಗಮ ಅಂತ ಸ್ಥಾಪನೆಯಾದಂಥ ವರ್ಷ ಯಾವಾಗ ಅಂತ. ಕರ್ನಾಟಕ ಪ್ರವಾಸೋದ್ಯಮ ನಿಗಮ ಯಾವ ವರ್ಷ ಸ್ಥಾಪನೆ ಆಗುತ್ತೆ? ಸೊ 1975, 1974, 1980 ಮತ್ತು 1970 ಅಂತಿದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಬಿ ಇದೆಯಲ್ಲ 1974, ಅದು ರೈಟ್ ಆನ್ಸರ್. ನೆಕ್ಸ್ಟ್ ಗ್ರಾಮ ಅಂದರೆ ಏನು ಅಂತ. ಸೊ ವಾಟ್ ಯು ಮೀನ್ ಬೈ ಗ್ರಾಮ ಅಂದರೆ ಏನು ಅಂತ. ಸೊ 5,000ಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಒಂದು ಪ್ರದೇಶ, ಪ್ರತಿ ಚದರ ಕಿಲೋಮೀಟರ್ಗೆ 400ಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಪ್ರದೇಶ. ಸೊ ಅಲ್ಲಿ
70% ಹೆಚ್ಚು ಜನರು ಕೃಷಿಯೇತರ ಚಟುವಟಿಕೆ ಹೊಂದಿರಬೇಕು ಅಂತ ಇದೆ. ಸೊ ಮೇಲಿನ ಯಾವ ಹೇಳಿಕೆಗಳು ಸರಿ ಅಂತಿದೆ? ಗ್ರಾಮ ಅನ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಸ್ಟೇಟ್ಮೆಂಟ್ಸಲ್ಲಿ ಯಾವುದು ಸರಿ ಅಂತ ಆಯ್ಕೆ ಮಾಡಬೇಕು. ಅದು 2 ಸ್ಟೇಟ್ಮೆಂಟ್ ಸರಿ ಇದ್ದರೆ ಅದು 1 2 ಅಂತ ಹೇಳಬೇಕು, 2 3 ಆದರೆ 2 3 ಅಂತ ಹೇಳಬೇಕು, ಯಾವುದೂ ಅಲ್ಲ ಅಂದರೆ ಯಾವುದೂ ಅಲ್ಲ ಅಂತ ಹೇಳಬೇಕು. ಸೊ ಇಲ್ಲಿ ಮೊದಲನೇದು ಮತ್ತು ಎರಡನೇ ಆಪ್ಷನ್ ಇದೆಯಲ್ಲ, ಸೊ ಗ್ರಾಮ ಅಂದ್ರೇನು 5,000 ಕಡಿಮೆ ಜನಸಂಖ್ಯೆ ಹೊಂದಿರಬೇಕು ಮತ್ತು ಪ್ರತಿ ಚದರ ಕಿಲೋಮೀಟರ್ಗೆ 400ಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರಬೇಕು ಅಂತ ಇದೆ. ಸೊ ಅದನ್ನು ಇಲ್ಲಿ ಆ ಒಂದು ಪ್ರದೇಶವನ್ನು ಗ್ರಾಮ ಅಂತ ಹೇಳುವಂಥದ್ದು. ಹಾಗಾಗಿ ಸೊ 1 ಮತ್ತು 2 ಅಂತಿದೆಯಲ್ಲ ಆಪ್ಷನ್ನು, ಅದು ದಟ್ ಇಸ್ ಎ ರೈಟ್ ಆನ್ಸರ್ ಆಗುತ್ತೆ ಗ್ರಾಮ ಅನ್ಲಿಕ್ಕೆ. ನೋಡಿ ಇನ್ನೊಂದು ಹೇಳ್ಬಿಡ್ತೀನಿ, 5,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರಬೇಕು, ಪ್ರತಿ ಚದರ ಕಿಲೋಮೀಟರ್ಗೆ 400ಕ್ಕಿಂತ ಕಡಿಮೆ ಜನಸಂಖ್ಯೆನೇ ಹೊಂದಿರಬೇಕು ಅಂತ, ಅದು ಗ್ರಾಮ ಆಗುತ್ತೆ. ಸೊ ನೆಕ್ಸ್ಟು 31, ಇದಂತೂ ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ಹಲವಾರು ಕಡೆ ಕೇಳಿದ್ರೆ ಅದನ್ನು. ಸೊ ಫಿಜನ್ ಐಲ್ಯಾಂಡ್ ಅಂತ ಯಾವ ದ್ವೀಪವನ್ನು ಹೇಳಲಾಗುತ್ತೆ ಅಂತ, ಫಿಜನ್ ಐಲ್ಯಾಂಡ್ ಅಂತ ಯಾವ ದ್ವೀಪ ಹೇಳ್ತೀವಿ ಅಂತ, ನೇತ್ರಾಣಿ, ಸೇಂಟ್ ಮೇರಿಸು, ಶ್ರೀರಂಗಮು ಮತ್ತು ಮಂಡಗದ್ದೆ ಅಂತಿದೆ. ಸೊ ಆಪ್ಷನ್ ಎ ಇದೆಯಲ್ಲ ನೇತ್ರಾಣಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 32ನೇದು ಕರ್ನಾಟಕ ವಿಧಾನಸಭೆಯಲ್ಲಿ SC/STಗೆ ಕ್ರಮವಾಗಿ ಮೀಸಲಾದ ಸ್ಥಾನಗಳ ಸಂಖ್ಯೆ ಎಷ್ಟು ಅಂತ. ಕರ್ನಾಟಕ ವಿಧಾನಸಭೆಯ ಸಭೆಯಲ್ಲಿ SC/STಗೆ ಕ್ರಮವಾಗಿ ಮೀಸಲಾದಂಥ ಸ್ಥಾನಗಳು ಸೊ 47ರಿಂದ 18, 36 15, 30 15 ಮತ್ತು 28 12 ಅಂತ ಇದೆ. ಸೊ 36 15 ಅಂತ ಇದೆಯಲ್ಲ ಆಪ್ಷನ್ ಬಿ, ಅದು ರೈಟ್ ಆನ್ಸರ್ ಆಗುತ್ತೆ. 33ನೇದು ಭಾರತದ ಯಾವ ನಗರವನ್ನು ಸನ್ ಸಿಟಿ ಎಂದು ಕರೆಯುತ್ತಾರೆ ಅಂತ. ಭಾರತದ ಯಾವ ನಗರವನ್ನು ಸನ್ ಸಿಟಿ ಎಂದು ಕರೆಯುತ್ತಾರೆ? ಜೈಪುರ, ಹೈದರಾಬಾದು, ಜೋಧ್ಪುರ ಮತ್ತು ಕೊಡಗು. ಜೈಪುರ, ಹೈದರಾಬಾದು, ಜೋಧ್ಪುರ ಮತ್ತು ಕೊಡಗು. ಆಪ್ಷನ್ ಸಿ ಇದೆಯಲ್ಲ ಜೋಧ್ಪುರ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಸೊ ನೆಕ್ಸ್ಟು 34ನೇ ಪ್ರಶ್ನೆ ಇದು, ಈ ಕೆಳಗಿನ ಯಾವ ಭಾಷೆಯು ಶಾಸ್ತ್ರೀಯ ಸ್ಥಾನಮಾನವನ್ನು ಹೊಂದಿಲ್ಲ ಅಂತ. ಈ ಕೆಳಗಿನ ಯಾವ ಭಾಷೆಯು ಶಾಸ್ತ್ರೀಯ ಸ್ಥಾನಮಾನವನ್ನು ಹೊಂದಿಲ್ಲ? ಕನ್ನಡ, ಗುಜರಾತಿ, ಒಡಿಸ್ಸಿ, ಮಲಯಾಳಂ. ಕನ್ನಡ, ಗುಜರಾತಿ, ಒಡಿಸ್ಸಿ ಮತ್ತು ಮಲಯಾಳಂ. ಆಪ್ಷನ್ ಬಿ ಇದೆಯಲ್ಲ ಗುಜರಾತಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮಣ್ಣಿನ ಆಮ್ಲೀಯತೆ ಹೆಚ್ಚಲು ಕಾರಣ ಅಂತ. ಮಣ್ಣಿನ ಆಮ್ಲೀಯತೆ ಹೆಚ್ಚಲು ಕಾರಣ ಅಮೋನಿಯಾದ ಹೆಚ್ಚು ಬಳಕೆ, ಯೂರಿಯಾದ ಹೆಚ್ಚು ಬಳಕೆ, ಪ್ರತ್ಯಾಮ್ಲಗಳ ಲೀಚಿಂಗು, ಫಾಸ್ಫೇಟ್ಗಳ ಹೆಚ್ಚು ಬಳಕೆ ಅಂತ ಇದೆ ಇಲ್ಲಿ. ಅಮೋನಿಯಾದ ಹೆಚ್ಚು ಬಳಕೆ, ಯೂರಿಯಾದ ಹೆಚ್ಚು ಬಳಕೆ, ಪ್ರತ್ಯಾಮ್ಲಗಳ ಲೀಚಿಂಗು, ಫಾಸ್ಫೇಟ್ಗಳ ಹೆಚ್ಚು ಬಳಕೆ ಅಂತಿದೆ. ಸೊ ಆಪ್ಷನ್ ಸಿ ಇದೆಯಲ್ಲ ಪ್ರತ್ಯಾಮ್ಲಗಳ ಲೀಚಿಂಗ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 36, ಈ ಕೆಳಗಿನವುಗಳಲ್ಲಿ ಯಾವ ಭೂಸ್ವರೂಪ ಮಾರುತದ ಸವೆತಕರದಿಂದ ರೂಪಿತವಾಗಿಲ್ಲ ಅಂತ. ಈ ಕೆಳಗಿನವುಗಳಲ್ಲಿ ಯಾವ ಒಂದು ಭೂಸ್ವರೂಪ ಮಾರುತದ ಸವೆತಕರದಿಂದ ರೂಪಿತವಾಗಿಲ್ಲ? ಒಯಾಸಿಸ್ಸು, ಶಿಲಾದ್ವೀಪ, ಹಮಣಗಳು, ಲೋಯಸ್ ಮೈದಾನ ಅಂತ. ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ ಲೋಯಸ್ ಮೈದಾನ ಅಂತಕ್ಕಂಥದ್ದು ಭೂಸ್ವರೂಪದ ಮಾರುತದ ಸವೆತಕರದಿಂದ ರೂಪಿತವಾಗಿಲ್ಲ ಅಂತ. ಅದು ರೂಪಿತ ಆಗೋದು ಬೇರೆ ರೀಸನ್ಸಿಂದ, ಅದು ಭೂಸ್ವರೂಪದಿಂದ ಆಗಲ್ಲ. ಅದು ಅತಿ ಹೆಚ್ಚು ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ. ಅತಿ ಹೆಚ್ಚು ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ. UP, AP, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ. ಆಪ್ಷನ್ ಸಿ ಇದೆಯಲ್ಲ ಮಹಾರಾಷ್ಟ್ರ ಅಂತ, ಅದು ರೈಟ್ ಆನ್ಸರು. ಸೊ ನೆಕ್ಸ್ಟು 38ನೇದು, ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಯಾರು ಅಂತ. ದ ಫಸ್ಟ್ ಎಜುಕೇಷನ್ ಮಿನಿಸ್ಟರ್ ಆಫ್ ದ ಇಂಡಿಯನ್ ಆಫ್ಟರ್ ಫ್ರೀಡಮ್ ಇಂಡಿಯಾ ಅಂತ. ಸೊ ದಾದಾಬಾಯಿ ನವರೋಜಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಫಕ್ರುದ್ದೀನ್ ಅಲಿ ಅಹಮದ್, ಎಸ್ ನೂರುಲ್ಲಾ ಖಾನ್ ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ ಸ್ವತಂತ್ರ ಭಾರತದ ದಟ್ ಈಸ್ ದ ಮೊದಲನೇ ಎಜುಕೇಷನ್ ಮಿನಿಸ್ಟರ್ ಯಾರಪ್ಪ ಅಂದರೆ ಅದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 39ನೇದು, ಲಡಾನ್ನಲ್ಲಿ ಚಳಿಗಾಲದ ಬಳಕೆಗಾಗಿ ವಿಶೇಷ ಡೀಸೆಲ್ ಹೊರತಂದ ತೈಲ ಕಂಪನಿ ಯಾವುದು ಅಂತ. ಲಡಾಖ್ನಲ್ಲಿ ಚಳಿಗಾಲದ ಬಳಕೆಗಾಗಿ ವಿಶೇಷ ಡೀಸೆಲ್ ಹೊರತಂದ ತೈಲ ಕಂಪನಿ ಯಾವುದು? HPCL, IOCL, BPCL ಮತ್ತು ONGC ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ IOCL ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 40, ಕಾಲಪಾನಿ ಪ್ರದೇಶ ಭಾರತ ಮತ್ತು ಯಾವ ದೇಶಗಳ ನಡುವಿನ ವಿವಾದವಾಗಿದೆ ಅಂತ. ಕಾಲಪಾನಿ ಪ್ರದೇಶ ಭಾರತ ಮತ್ತು ಯಾವ ದೇಶಗಳ ನಡುವಿನ ವಿವಾದವಾಗಿದೆ? ಪಾಕಿಸ್ತಾನ, ಭೂತಾನು, ಚೀನಾ ಮತ್ತು ನೇಪಾಳ ಅಂತ. ಪಾಕಿಸ್ತಾನ್, ಭೂತಾನ್, ಚೀನಾ ಮತ್ತು ನೇಪಾಳ. ಆಪ್ಷನ್ ಡಿ ಇದೆಯಲ್ಲ ನೇಪಾಳ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 41ನೇದು, ಆಹಾರ ತಯಾರಿಕೆಯ ಸಂದರ್ಭದಲ್ಲಿ ಕೆಳಗಿನ ಯಾವುದು ನಾಶಗೊಳ್ಳುವ ಸಾಧ್ಯತೆ ಹೆಚ್ಚು ಅಂತ. ಆಹಾರ ತಯಾರಿಕೆಯ ಸಂದರ್ಭದಲ್ಲಿ ಕೆಳಗಿನ ಯಾವುದು ನಾಶಗೊಳ್ಳುವ ಸಾಧ್ಯತೆ ಹೆಚ್ಚು? ಸೊ ಪ್ರೋಟೀನು, ಜೀವಸತ್ವ, ಕಾರ್ಬೋಹೈಡ್ರೇಟು ಮತ್ತು ಕೊಬ್ಬು ಅಂತ. ಆಪ್ಷನ್ ಬಿ ಇದೆಯಲ್ಲ ಜೀವಸತ್ವ ಅಂತ, ಅದು ಸೊ ರೈಟ್ ಆನ್ಸರ್ ಆಗುತ್ತೆ. ಸೊ 42ನೇದು, ಸೊ ದಟ್ ಈಸ್ 42nd, ಮ್ಯಾಚ್ ದ ಫಾಲೋಯಿಂಗ್ ಅಂತಿದೆ, ಹೊಂದಿಸಿ ಬರೆಯಿರಿ. ನೋಡಿ ಇಲ್ಲಿ ಐ ಥಿಂಕ್ ಪಾರ್ಟ್ ಎನಲ್ಲಿ ಅನ್ನಾಂಗ, ಕಿಣ್ವ, ಚೋದಕ ಮತ್ತು ಸಸಾರಜನಕ ಅಂತ ಇದೆ. ಪಾರ್ಟ್ ಸೆಕೆಂಡಲ್ಲಿ ಪೆಪ್ಸಿನ್ನು, ಕ್ಯಾರೋಟಿನ್ನು, ಕೆರಾಟಿನ್ನು, ಪ್ರೊಜೆಸ್ಟೆರಾನ್ ಅಂತ ಇದೆ. ಸೊ ಯಾವುದಕ್ಕೆ ಅಂತ ಅಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ ನಾವು. ನೋಡಿ ಅನ್ನಾಂಗ ಅಂದರೆ ಜೀವಸತ್ವ, ಕಿಣ್ವ ಅಂದರೆ ಎಂಜೈಮು, ಚೋದಕ ಅಂದರೆ ಹಾರ್ಮೋನು, ಇನ್ನು ಸಾರಜನಕ ಅಂದರೆ ಅದು ಗೊತ್ತಿದೆ ನಿಮಗೆ, ಅದು ಸೊ ಹೈಡ್ರೋಜನ್ನು. ಸೊ ಇಲ್ಲಿ ಯಾವುದು ಸರಿ ಅಂತ ಮ್ಯಾಚ್ ಮಾಡಬೇಕಾಗುತ್ತೆ. ಮೊದಲು ಆನ್ಸರ್ ಹೇಳ್ಬಿಡ್ತೀನಿ. ನೋಡಿ ಇಲ್ಲಿ ಆಪ್ಷನ್ ಸಿ ಇದೆಯಲ್ಲ 2 1 4 3,
ನೋಡಿ ಅನ್ನಾಂಗ ಜೀವಸತ್ವ ಅದಕ್ಕೆ ಮ್ಯಾಚ್ ಆಗೋದು ಕ್ಯಾರೋಟಿನ್ ಅಂತ, ದಟ್ ಈಸ್ ಎರಡನೇದು. ಇನ್ನು ಅದನ್ನು ಬಿಟ್ಟರೆ ಕಿಣ್ವ ಮತ್ತು ಎಂಜೈಮ್ ಅಂದರೆ ದಟ್ ಈಸ್ ಅದು ಪೆಪ್ಸಿನ್ನದು. ನೆಕ್ಸ್ಟು ಚೋದಕ ಹಾರ್ಮೋನು ಅದಕ್ಕೆ ಆಪ್ಷನ್ 4 ಇದೆಯಲ್ಲ ಇಲ್ಲಿ, ಸೊ ಪ್ರೊಜೆಸ್ಟಿರಾನ್ ಅನ್ನೋದು ರೈಟ್ ಆನ್ಸರು. ಇನ್ನು ಸಾರಜನಕ ಬಂದು ದಟ್ ಈಸ್ ಕೆರಾಟಿನ್. ಸೊ ಕೆರಾಟಿನ್ ಇಸ್ ದ ರೈಟ್ ಆನ್ಸರ್. ನೋಡಿ ಹಿಂಗೆಲ್ಲ ಕೇಳ್ಬೋದು ನಿಮಗೆ ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು CETಗಳಲ್ಲಿ. ಸೊ ಅನ್ನಾಂಗ ಅಥವಾ ಜೀವಸತ್ವ ಅದಕ್ಕೆ ಯಾವುದು ಸರಿಯಾಗುತ್ತೆ, ಅದು ಕ್ಯಾರೋಟಿನ್ ಅಂತ. ಇನ್ನು ಕಿಣ್ವ ಎಂಜೈಮ್ಗೆ ಪೆಪ್ಸಿನ್ನು, ಚೋದಕ ಮತ್ತು ಹಾರ್ಮೋನ್ಗೆ ಸೊ ದಟ್ ಈಸ್ ಆರ್ಗೆ 4 ಇದೆಯಲ್ಲ, ಚೋದಕ ಮತ್ತು ಹಾರ್ಮೋನ್ ದಟ್ ಈಸ್ ಪ್ರೊಜೆಸ್ಟಿರಾನ್ ಆಗುತ್ತೆ. ಇನ್ನು ಸಾರಜನಕಕ್ಕೆ ಕೆರಾಟಿನು ರೈಟ್ ಆನ್ಸರ್ ಆಗುತ್ತೆ. ಸೊ ಈ ರೀತಿಯ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಸೊ ಇದ್ದೇ ಇರುತ್ತೆ. ಸೊ 42 ಆಯ್ತು. ಈಗ 43ಕ್ಕೆ ಬರೋಣ. ಈಗ ನೋಡಿ ಈ ಕಡೆ ಇದೆ ಬಲಭಾಗದಲ್ಲಿ. ಸೊ 43 ವೈದ್ಯಕೀಯ ಉಪಯೋಗಕ್ಕಾಗಿ ಸ್ಟೆಮ್ ಸೆಲ್ಸ್ ಅಥವಾ ಕಾಂಡಕೋಶಗಳ ಬಗ್ಗೆ ವ್ಯಾಪಕವಾಗಿ ಅಧ್ಯಯನ ಮಾಡಲಾಗುತ್ತಿದೆ ಅಂತ. ವೈದ್ಯಕೀಯ ಉಪಯೋಗಕ್ಕಾಗಿ ಸ್ಟೆಮ್ ಸೆಲ್ಸ್ ಅಥವಾ ಕಾಂಡಕೋಶಗಳ ಬಗ್ಗೆ ವ್ಯಾಪಕವಾಗಿ ಅಧ್ಯಯನ ಮಾಡಲಾಗುತ್ತಿದೆ. ಈ ಕಾಂಡಕೋಶಗಳನ್ನು ಕೆಳಕಂಡ ಯಾವುದರಿಂದ ಪಡೆಯಲಾಗುತ್ತದೆ? ಗಿಡಗಳ ಕಾಂಡಕೋಶಗಳು, ಪ್ರಾಣಿಕೋಶಗಳು, ಮಾನವ ಭ್ರೂಣ, ಕೃತಕವಾಗಿ ತಯಾರಿಸಿದ ಕೋಶಗಳು ಅಂತ ಇದೆ. ಆಪ್ಷನ್ ಸಿ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ, ಮಾನವ ಭ್ರೂಣ ಅಂತ. 44 ಕತ್ತರಿಸಿದರೂ ಮತ್ತೆ ಬೆಳೆಯುವ ಮಾನವ ದೇಹದ ಅಂಗ ಯಾವುದು ಅಂತ. ಸೊ ಕಟ್ ಮಾಡಿದ್ರು ಕೂಡ ಮತ್ತೆ ಬೆಳೀತಕ್ಕಂಥ ಮಾನವನ ದೇಹ ಯಾವುದು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ದಟ್ ಈಸ್ ಅದು ಪಿತ್ತಜನಕಾಂಗ, ಥೈರಾಯಿಡ್, ಮೇದೋಜನಕಾಂಗ ಮತ್ತು ಮೆದ್ದು ಅಂತದೆ. ಸೊ ಕಟ್ ಮಾಡಿದ್ರು ಕೂಡ ಅದು ಮತ್ತೆ ಮತ್ತೆ ಬೆಳೆಯುತ್ತೆ ಅಂದರೆ ಅದು ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ, ಪಿತ್ತಜನಕಾಂಗ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. 45 ನೋಡಿಗ 45ನೇದು. ಸೊ ಯಂತ್ರಗಳ ದೋಷವನ್ನು ಪರೀಕ್ಷಿಸಲು ಬಳಸ್ತಕ್ಕಂಥ ಐಸೋಟೋಪ್ ಅಂತ. ಯಂತ್ರಗಳ ದೋಷವನ್ನು ಅಂದರೆ ಮೆಷಿನರೀಸಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಪತ್ತೆ ಹಚ್ಚಲಿಕ್ಕೆ, ಐಡೆಂಟಿಫೈ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಐಸೋಟೋಪ್ ಯಾವುದು ಅಂತ. ರೇಡಿಯೋ ರಂಜಕ, ರೇಡಿಯೋ ಕೋಬಾಲ್ಟು, ಸೊ ರೇಡಿಯೋ ಸೋಡಿಯಮ್ಮು, ರೇಡಿಯೋ ಇರಿಡಿಯಮ್ ಅಂತ ಇದೆ. ಸೊ ಆಪ್ಷನ್ ಡಿ ಇದೆಯಲ್ಲ, ರೇಡಿಯೋ ಇರಿಡಿಯಮ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 46ನೇ ಪ್ರಶ್ನೆ, ಹಿಂದಿನ ಕಾಲದಲ್ಲಿ ಬ್ರಿಮ್ಸ್ಟೋನ್ ಎಂದು ಕರೆಯಲ್ಪಡುವ ಧಾತು ಯಾವುದು ಅಂತ. ಸೊ ಹಿಂದಿನ ಕಾಲದಲ್ಲಿ ಬ್ರಿಮ್ಸ್ಟೋನ್ ಅಂತ ಯಾವ ಧಾತುವನ್ನು ಇಲ್ಲಿ ಕರಿತಾ ಇದ್ವಿ ಅಂತ. ರಂಜಕ, ಗಂಧಕ, ಸೀಸ ಮತ್ತು ಇರಿಡಿಯಮ್ ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ, ಗಂಧಕ ಅಂತ, ಅದು ರೈಟ್ ಆನ್ಸರು. ನೆಕ್ಸ್ಟು ಗ್ಯಾಸ್ಕೆಟ್ಗಳಲ್ಲಿ ಬಳಸಲ್ಪಡುವ ಪಾಲಿಮರ್ ಅಂತ. ಗ್ಯಾಸ್ಕೆಟ್ಗಳಲ್ಲಿ ಬಳಸಲ್ಪಡ್ತಕ್ಕಂಥ ಪಾಲಿಮರ್ ಯಾವುದು? ಸೊ ಟೇಫ್ಲಾನ್, ಥಿಯೋಕೋಲ್, ನಿಯೋಫ್ರಿನ್ ಮತ್ತು ನೈಲಾನ್ ಅಂತ. ಸೊ ಟೇಫ್ಲಾನು, ಥಿಯೋಕೋಲು, ನಿಯೋಫ್ರಿನ್ ಮತ್ತು ನೈಲಾನ್ ಅಂತ ಇದೆಯಲ್ಲ, ಆಪ್ಷನ್ ಬಿ ಥಿಯೋಕೋಲು, ಅದು ಸೊ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 48ನೇ ಪ್ರಶ್ನೆ ಬರೋಣ. ಈಗ ಪ್ರಶ್ನೆ ಸಂಖ್ಯೆ 48, ಹಿಯರ್ ವಿ ಗೋ. ಸೊ ಹಿಮಾಲಯದ ತಪ್ಪಲಿನಲ್ಲಿ ನದಿಗಳು ಮೈದಾನವನ್ನು ಪ್ರವೇಶಿಸುವ ಕಡೆ ದಪ್ಪ ಮತ್ತು ಶಿಲಾಚೂರುಗಳನ್ನು ಹೊತ್ತು ತಂದು ಸಂಚರಿಸುವುದನ್ನು ಏನೆಂದು ಕರೆಯುತ್ತಾರೆ ಅಂತ. ಸೊ ಹಿಮಾಲಯದ ತಪ್ಪಲಿನಲ್ಲಿ ನದಿಗಳು ಮೈದಾನವನ್ನು ಪ್ರವೇಶಿಸುವ ಕಡೆ ದಪ್ಪ ಶಿಲಾಚೂರುಗಳನ್ನು ಹೊತ್ತು ತಂದು ಸಂಚಯಿಸುವುದನ್ನು ಏನುತ್ತಾರೆ? ಬಂಗರ್ರು, ಕದರ್ರು ಮತ್ತು ಬಬ್ಬರ್ರು, ತೆರಾಯಿ. ಇದೊಂದು ಕೇಳ್ತಾರೆ. ಸೊ ಬಂಗರ್ ಅಂದ್ರೆ ಏನು, ಕದರ್ ಅಂದ್ರೆ ಏನು, ಬಬ್ಬರ್ ಅಂದ್ರೆ ಏನು, ತೆರಾಯಿ ಅಂದ್ರೆ ಏನು ಅಂತ ಜಾಗ್ರಫಿಲಿ ಬರುತ್ತೆ. ಸೊ ದಯಮಾಡಿ ಓದ್ಕೋಬೇಕು ಅದನ್ನು. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಬಬ್ಬರ್ ಆಗುತ್ತೆ. ನೆಕ್ಸ್ಟು ಹೇಳಿಕೆ ಆಧಾರಿತ ಪ್ರಶ್ನೆ ಇದೆ ಒಂದು. ಸೊ 49ನೇದು. ಫಸ್ಟು ಅಷ್ಟು ಹೇಳಿಕೆಯನ್ನು ಓದ್ಕೊಳ್ಬೇಕು. ಅದಾದಮೇಲೆ ಯಾವ್ಯಾವುದು ಸರಿ ಅಂತ ನಾವು ಇಲ್ಲಿ ಅದನ್ನು ಆಯ್ಕೆ ಮಾಡಬೇಕಾಗುತ್ತೆ. ಸೊ 49ನೇದು, ಭಾರತದಲ್ಲಿ ಮಳೆ ಹಂಚಿಕೆ ಕುರಿತಾದ ಹೇಳಿಕೆಯನ್ನು ಗಮನಿಸಿ ಅಂತ. ಮಳೆ ಹಂಚಿಕೆಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಸ್ ಇವೆಲ್ಲ. ನೈಋತ್ಯ ಮಾನ್ಸೂನ್ ಸಮಯದಲ್ಲಿ ಭಾರತದ ಒಟ್ಟು ಮಳೆಯ ಶೇಕಡ 88% ಮಳೆ ಬೀಳುವುದು. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಭಾರತವು ಶೇಕಡ 13% ಮಳೆಯನ್ನು ಪಡೆಯುತ್ತೆ. ಇವೆರಡರಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತು ಮಾಡಿ ಅಂತ. ಸೊ 1 ಮಾತ್ರ ಸರಿ, 2 ಮಾತ್ರ ಸರಿ, 2 ಸರಿಯಾಗಿದೆ, 2 ತಪ್ಪಾಗಿದೆ ಅಂತ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಬರುತ್ತಲ್ಲ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಭಾರತವು ಶೇಕಡ 13% ಮಳೆಯನ್ನು ಪಡೆಯುತ್ತದೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಬಟ್ ಆಪ್ಷನ್ಲಿ ನೀವು ಅದನ್ನು ರೈಟ್ ಆನ್ಸರ್ ಚೂಸ್ ಮಾಡೋಂಗಿಲ್ಲ, ಸಂಕೇತಗಳಲ್ಲಿ ಅದನ್ನು ಆಯ್ಕೆ ಮಾಡಬೇಕು ಇಲ್ಲಿ. ಸೊ ಯಾವುದಿದೆ ನೋಡಿ ಇಲ್ಲಿ ಸಂಕೇತಗಳಲ್ಲಿ ಆಪ್ಷನ್ ಬಿ ಇದೆಯಲ್ಲ, 2 ಮಾತ್ರ ಸರಿ ಅಂತ, ಅದು ರೆಡಿಯಾಗಿದೆ. ಸೊ ರೈಟ್ ಆನ್ಸರು. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಭಾರತ ಶೇಕಡ 13% ಮಳೆಯನ್ನು ಪಡೆಯುತ್ತೆ ಅಂತ. ಸೊ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂದರೆ ಮಳೆ ಕಡಿಮೆ ಆಗ್ತಕ್ಕಂಥ ಒಂದು ಅವಧಿ ಅದು. ಸೊ ಆ ಟೈಮಲ್ಲಿ ಮಳೆ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಆವಾಗ ಜಸ್ಟ್ ಒಂದು 10 to 13% ಮಾತ್ರ ಮಳೆ ಬೀಳುತ್ತೆ ಬೇಸಿಗೆಯಲ್ಲೂ ಕೂಡ. ಆ ಬೇಸಿಗೆಯಲ್ಲಿ ಬೀಳ್ತಕ್ಕಂಥ ಮಳೆಗಳನ್ನು ಒಂದೊಂದು ಸ್ಟೇಟಲ್ಲಿ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ, ಆಯಿತಾ. ಸೊ ಮಾವಿನ ಕೊಯ್ಲು ಅಂತ ಒಂದು ಕಡೆ ಹೇಳ್ತಾರೆ. ಸೊ ಹಾಗೆ ಅದೇ ಒಂದೊಂದು ಸ್ಟೇಟಲ್ಲಿ ಒಂದೊಂದು ನೇಮ್ ಬರುತ್ತೆ. ಅವೆಲ್ಲ ಜಾಗ್ರಫಿನ ದಯಮಾಡಿ ಓದ್ಕೊಳ್ಳಿ, ಎಲ್ಲವೂ ನಿಮಗೆಲ್ಲ ಅವೈಲೇಬಲ್ ಇದೆ. ಸೊ ನೆಕ್ಸ್ಟು 50ನೇ ಪ್ರಶ್ನೆ, ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಅತ್ಯಧಿಕ ಉಷ್ಣ ಹಾಗೂ ಒತ್ತಡದಿಂದ ಮಾರ್ಪಾಡು ಹೊಂದಿ ರೂಪಾಂತರ ಶಿಲೆಗಳಾಗಿ ಮಾರ್ಪಾಡಾಗುತ್ತವೆ. ಹಾಗೆಯೇ ಬಸಾಲ್ಟ್ ಅಗ್ನಿಶಿಲೆಯು ಏನಾಗಿ ರೂಪಾಂತರಗೊಳ್ಳುತ್ತದೆ ಅಂತ. ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಅತ್ಯಧಿಕ ಉಷ್ಣ ಹಾಗೂ ಒತ್ತಡದಿಂದ ಮಾರ್ಪಾಡು ಹೊಂದಿ ರೂಪಾಂತರ ಶಿಲೆಗಳಾಗಿ ಮಾರ್ಪಾಡಾಗುತ್ತವೆ. ಹಾಗೆಯೇ ಬಸಾಲ್ಟ್ ಅಗ್ನಿಶಿಲೆಯು ಏನಾಗಿ ರೂಪಾಂತರಗೊಳ್ಳುತ್ತದೆ ಅಂತ ಇದೆ. ಸೈಸು, ಸಿಸ್ಟ, ಅಮೃತ ಶಿಲೆ ಮತ್ತು ಸ್ಫಟಿಕ ಶಿಲೆ ಅಂತ ಇದೆ. ಆಪ್ಷನ್ ಬಿ ಇದೆಯಲ್ಲ, ಸಿಸ್ಟ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಒಂದು ಲೆಂತಿ ಪ್ರಶ್ನೆ ಇದೆ. ಲೆಂತಿ ಆಯ್ಕೆಗಳಿದೆ, ತೊಂದರೆ ಇಲ್ಲ. ಪ್ರಶ್ನೆಯನ್ನು ಓದಿಕೊಂಡು
ಅದು ಈಸಿಯಾಗಿ ಬಿಡಿಸೋಣ. ಈಗ ಭೂಮಿಯ ಅಂತರಾಳದ ರಚನೆಯ ಕುರಿತು ತಪ್ಪಾದ ಹೇಳಿಕೆಯನ್ನು ಗಮನಿಸಿ ಅಂತ. ಭೂಮಿಯ ಅಂತರಾಳದ ರಚನೆಯ ಕುರಿತು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ. ಅದೇ ಇದು ಶಿಲಾಗೋಳಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು. ಸೊ ಶಿಲಾಗೋಳ, ವಾಯುಗೋಳ, ಮಿಶ್ರಗೋಳ ಅಂತ ಬರ್ತೀವಿ ನೋಡು, ಅದು ಭೂಮಿಯ ಅಂತರಾಳದ ವಿಧಗಳು ಬರುತ್ತೆ, ಅದು ಅದಕ್ಕೆ ಸಂಬಂಧಪಟ್ಟಿದೆ. ಇಲ್ಲಿ ಭೂಕವಚದ ಭಾಗವಾಗಿರತಕ್ಕಂಥ ಭೂಖಂಡಗಳ ಮೇಲ್ಪದರವನ್ನು ಸಿಎಲ್ ಅಂತ ಕರೆಯುತ್ತಾರೆ, ಅದು ಸರಿ ಇದೆ. ಅದು ಭೂಕವಚ ಮತ್ತು ಕೇಂದ್ರಗೋಳಗಳನ್ನು ಬೇರ್ಪಡಿಸ್ತಕ್ಕಂಥ ಗಡಿಯನ್ನು ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಹೇಳುವರು. ಕೇಂದ್ರಗೋಳದ ಹೊರಕೇಂದ್ರವು ಅರೆ ದ್ರವ ರೂಪದಲ್ಲಿದ್ದು ಒಳಕೇಂದ್ರ ಘನ ರೂಪದಲ್ಲಿದೆ ಅಂತ. ಸೊ ಮ್ಯಾಂಟಲ್ ವಲಯವು ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಕಡಿಮೆ ಶಿಲಾ ವಸ್ತುಗಳಿಂದ ಕೂಡಿದ್ದು ಪ್ರಮುಖವಾಗಿ ಖನಿಜಗಳನ್ನು ಹೆಚ್ಚಾಗಿ ಹೊಂದಿದೆ ಅಂತ ಇದೆ. ಸೊ ಇಷ್ಟು ಹೇಳಿಕೆಯಲ್ಲಿ ಆಪ್ಷನ್ ಬಿ ಇದೆಯಲ್ಲ, ಭೂಕವಚ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸ್ತಕ್ಕಂಥ ಗಡಿಯನ್ನು ಗುಟೆನ್ಬರ್ಗ್ ಅಂತ ನಾವು ಹೇಳ್ತೀವಿ. ಸೊ ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಹೇಳ್ತೀವಿ, ಅದು ಇಲ್ಲಿ ತಪ್ಪಾದಂಥ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 52ನೇದು, ಭಾರತದ 9ನೇ ಪ್ರಮುಖ ಬಂದರಾಗಿ ನವಮಂಗಳೂರು ಘೋಷಣೆಯಾದ ವರ್ಷ ಅಂತ. ಭಾರತದ 9ನೇ ಪ್ರಮುಖ ಬಂದರಾಗಿ ನವಮಂಗಳೂರು ಘೋಷಣೆಯಾದ ವರ್ಷ ಯಾವುದು? 1974, 1982, 1991, 2003. ಸೊ ಆಪ್ಷನ್ ಎ ಇದೆಯಲ್ಲ 1974, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 53ನೇ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 53, ವಿಕೇಂದ್ರೀಕರಣ ಕ್ರಮಗಳಿಗೆ ಈ ಕೆಳಗಿನ ಯಾವ ವರದಿ ಸಂಬಂಧಪಟ್ಟಿಲ್ಲ ಅಂತ. ವಿಕೇಂದ್ರೀಕರಣ ಕ್ರಮಗಳಿಗೆ ಈ ಕೆಳಗಿನ ಯಾವ ವರದಿ ಸಂಬಂಧಪಟ್ಟಿಲ್ಲ? ಅಶೋಕ್ ಮೆಹ್ತಾ ಸಮಿತಿಯ ವರದಿ, ಬಲವಂತರಾಯ ಮೆಹ್ತಾ ಸಮಿತಿಯ ವರದಿ, ಸಿಂಘ್ವಿ ಸಮಿತಿಯ ವರದಿ, ರಾಜಮನ್ನಾರ ಸಮಿತಿಯ ವರದಿ ಅಂತಿದೆ. ಆಪ್ಷನ್ ಡಿ ಇದೆಯಲ್ಲ, ರಾಜಮನ್ನಾರ ಸಮಿತಿಯ ವರದಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 54, ಕರ್ನಾಟಕದ ಮೊದಲ ಮಹಿಳಾ ಮಂತ್ರಿ ಯಾರು ಅಂತ. ಕರ್ನಾಟಕದ ಮೊದಲ ಮಹಿಳಾ ಮಂತ್ರಿ ಯಾರು? ಕೆ.ಎಸ್. ನಾಗರತ್ನಮ್ಮ, ವಿ.ಎಸ್. ರಮಾದೇವಿ, ಯಶೋಧಮ್ಮ ದಾಸಪ್ಪ, ಮಾರ್ಗರೇಟ್ ಆಳ್ವ ಅಂತಿದೆ. ಸೊ ಆಪ್ಷನ್ ಸಿ ಇದೆಯಲ್ಲ, ಯಶೋಧಮ್ಮ ದಾಸಪ್ಪ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಯಾವ ವಿಧದ ನ್ಯಾಯವನ್ನು ಒದಗಿಸಲಾಗಿದೆ? ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಒಂದು ಪ್ರಸ್ತಾವನೆಯಲ್ಲಿ ಯಾವ ಒಂದು ವಿಧದ ನ್ಯಾಯವನ್ನು ಒದಗಿಸಲಾಗಿದೆ ಅಂತ. ಸೊ ಸ್ಥಾನಮಾನ ಮತ್ತು ಅವಕಾಶ, ವಿಚಾರ ಅಭಿವ್ಯಕ್ತಿ ಮತ್ತು ವಿಶ್ವಾಸ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಧರ್ಮಶ್ರದ್ಧೆ ಮತ್ತು ಉಪಾಸನೆ. ಸೊ ಪ್ರಸ್ತಾವನೆಯಲ್ಲಿ ಬರುವಂಥದ್ದು ಆಪ್ಷನ್ ಸಿ ಇದೆಯಲ್ಲ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 56ಕ್ಕೆ ಬರೋಣ. ಈಗ ಕ್ವಶನ್ ನಂಬರ್ 56ಅಲ್ಲಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾಗುತ್ತಿದ್ದಂತೆ ಸ್ಥಗಿತಗೊಳ್ಳುವ ಸಂವಿಧಾನ ವಿಧಿ ಅಂತ. ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಡಿಕ್ಲೇರೇಷನ್ ಆಗ್ತಾ ಸೊ ಯಾವ ವಿಧಿ ಇಮಿಡಿಯೇಟು ಸ್ಥಗಿತ ಆಗುತ್ತೆ ಅಂತ. 19ನೇ ವಿಧಿ, 20ನೇ ವಿಧಿ, 21 ಮತ್ತು ಸ್ಥಗಿತಗೊಳ್ಳುವುದಿಲ್ಲ ಅಂತಿದೆ. ಸೊ 100% 19ನೇ ವಿಧಿ ಏನಾಗುತ್ತೆ ಅದು. ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಡಿಕ್ಲೇರ್ ಆಗ್ತಾ ಇಮಿಡಿಯೇಟ್ ಅದು ಸ್ಥಗಿತ ಆಗುತ್ತೆ. ಸೊ 56 ಆಯಿತು. ನೆಕ್ಸ್ಟ್ ಬಲಭಾಗದಲ್ಲಿ ಈಗ 57ಕ್ಕೆ ಬರೋಣ. ಈಗ ಆ್ಯಂಡ್ ಹಿಯರ್ ವಿ ಗೋ ದ ಕ್ವಶನ್ ನಂಬರ್ 57, ಕೇಂದ್ರ ರಾಜ್ಯ ಮತ್ತು ಸಮವರ್ತಿ ಪಟ್ಟಿಗಳಲ್ಲಿ ನಮೂದಿಸಿರದ ಶೇಷಾಧಿಕಾರ ಪಟ್ಟಿಯ ಅಂದರೆ ರೆಸಿಡ್ಯೂರಿಯಲ್ ಲಿಸ್ಟ್ ಅಂತ, ಅದು ಅದರ ಮೇಲೆ ಯಾರು ಶಾಸನ ಮಾಡಬಹುದು ಅಂತ. ಕೇಂದ್ರ ರಾಜ್ಯ ಮತ್ತು ಸಮವರ್ತಿ ಪಟ್ಟಿಗಳಲ್ಲಿ ನಮೂದಿಸಿರದ ಶೇಷಾಧಿಕಾರದ ಪಟ್ಟಿಯ ಮೇಲೆ ಯಾರು ಶಾಸನವನ್ನು ಮಾಡ್ಬೋದು ಅಂತ. ಸೊ ಯಾರು ಮಾಡ್ಬೋದು? ಸೊ ರಾಜ್ಯ ಸರ್ಕಾರ, ಸಂಸತ್ ಅಥವಾ ರಾಜ್ಯ ಸರ್ಕಾರ, ರಾಜ್ಯಗಳ ಒಪ್ಪಿಗೆ ನಂತರ ಸಂಸತ್ ಅಂತ ಇದೆ. ಸೊ 100% ಈ ಶೇಷಾಧಿಕಾರ ಪಟ್ಟಿಯ ಮೇಲೆ ಯಾರು ಶಾಸನವನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂದರೆ ಕೇಂದ್ರ ರಾಜ್ಯ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ನಮೂದಿಸಲ್ಲದ ಒಂದು ಶೇಷಾಧಿಕಾರ ಪಟ್ಟಿಯ ಮೇಲೆ ಸಂಸತ್ತು ಇಲ್ಲಿ ಶಾಸನವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆಪ್ಷನ್ ಬಿ ಸಂಸತ್ತು ರೈಟ್ ಆನ್ಸರು. 58, ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅನುಮೋದನೆ ಪಡೆದ ಯಾವ ಶಾಸನಗಳಿಗೆ ರಾಷ್ಟ್ರಪತಿ ಅನುಮೋದನೆಗಾಗಿ ಕಾದಿರಿಸಬೇಕಾಗುತ್ತೆ ಅಂತ. ಸೊ ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅನುಮೋದನೆ ಪಡೆದ ಯಾವ ಶಾಸನಗಳಿಗೆ ರಾಷ್ಟ್ರಪತಿ ಅನುಮೋದನೆಗಾಗಿ ಕಾದಿರಿಸಬಹುದು ಅಂತ. ಸೊ ಎಲ್ಲ ಶಾಸನಗಳು, ಕೆಲವು ಶಾಸನಗಳು ಮಾತ್ರ, ಹಣಕಾಸು ಮಸೂದೆಗಳು ಮಾತ್ರ, ಯಾವುದೇ ಶಾಸನಗಳನ್ನು ಕಾದಿರಿಸಬೇಕಿಲ್ಲ ಅಂತ. ಆಪ್ಷನ್ ಬಿ ಇದೆಯಲ್ಲ, ಕೆಲವು ಶಾಸನಗಳು ಅಂತ, ಅದು ರೈಟ್ ಆನ್ಸರು. ನೆಕ್ಸ್ಟು ಸೊ 59 ಬರೋಣ. ಈಗ ಕ್ವಶನ್ ನಂಬರ್ 59, ಸಂವಿಧಾನದ 73ನೇ ತಿದ್ದುಪಡಿಯಂತೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಅಂತ. ಸಂವಿಧಾನದ 73ನೇ ತಿದ್ದುಪಡಿಯಂತೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು? ಕರ್ನಾಟಕ, ಮಧ್ಯಪ್ರದೇಶ, ಕೇರಳ, ಗುಜರಾತ್. ಕರ್ನಾಟಕ, ಮಧ್ಯಪ್ರದೇಶ, ಕೇರಳ, ಗುಜರಾತ್. ಆಪ್ಷನ್ ಬಿ ಇದೆಯಲ್ಲ ಮಧ್ಯಪ್ರದೇಶ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 60, ಅತಿ ತುರ್ತಾದ ಸಾರ್ವಜನಿಕ ಮಹತ್ವದ ವಿಷಯವನ್ನು ಸಂಸತ್ನಲ್ಲಿ ಪ್ರಸ್ತಾಪಿಸುವ ಸೂಚನೆ ಯಾವುದು ಅಂತ. ಅತಿ ತುರ್ತಾದ ಸಾರ್ವಜನಿಕ ಮಹತ್ವದ ವಿಷಯವನ್ನು ಸಂಸತ್ನಲ್ಲಿ ಪ್ರಸ್ತಾಪಿಸುವ ಸೂಚನೆ ಯಾವುದು? ಖಂಡನ, ಗೊತ್ತುವಳಿ, ಅವಿಶ್ವಾಸ ಸೂಚನೆ, ನಿಲುವಳಿ ಸೂಚನೆ, ಗಮನ ಸೆಳೆಯುವ ಸೂಚನೆ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ, ನಿಲುವಳಿ ಸೂಚನೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 61ನೇದು, ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷ ಯಾರು ಅಂತ. ಆ್ಯಂಡ್ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷ ಯಾರು? ಜಾನ್ ಮತಾಯಿ, ವಿ ಟಿ ಕೃಷ್ಣಮಾಚಾರಿ, ಎಸ್ ಎನ್ ಅಗರ್ವಾಲ್, ವಿ ಕೆ ಆರ್ ವಿ ರಾವ್ ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ, ವಿ ಟಿ ಕೃಷ್ಣಮಾಚಾರಿ ಅಂತ, ಅವರು ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟು 62ನೇದು ಕ್ವಶನ್ ನಂಬರ್ 62, ದಟ್ ಈಸ್ ಆರ್ಥಿಕ ಯೋಜನೆ ಈ ಕೆಳಗಿನ ಯಾವುದರ ಮುಖ್ಯ ಲಕ್ಷಣವಾಗಿದೆ? ಆರ್ಥಿಕ ಯೋಜನೆ ದಟ್ ಈಸ್ ಎಕನಾಮಿಕ್ ಪ್ಲಾನಿಂಗ್ ಅಂತಕ್ಕಂಥದ್ದು ಯಾವುದರ ಒಂದು ಫೀಚರ್ ಆಗಿರುತ್ತೆ ಅಂತ, ಅದು ಮುಖ್ಯ ಲಕ್ಷಣವಾಗಿರುತ್ತೆ ಅಂದರೆ ಮೇಜರ್ ಫೀಚರ್ ಅಂತ.
ಸಮಾಜವಾದಿ ಆರ್ಥಿಕತೆ, ಬಂಡವಾಳಶಾಹಿ ಆರ್ಥಿಕತೆ, ಮಿಶ್ರ ಆರ್ಥಿಕತೆ ಮತ್ತು ಮೇಲಿನ ಯಾವುದೂ ಅಲ್ಲ ಅಂತಿದೆ. ಆಪ್ಷನ್ ಎ ಇದೆಯಲ್ಲ, ಆರ್ಥಿಕ ಯೋಜನೆ ಅಂತಕ್ಕಂಥದ್ದು ಸಮಾಜವಾದಿ ಆರ್ಥಿಕತೆಯ ಒಂದು ಅದು ಲಕ್ಷಣವಾಗಿರುತ್ತೆ. ನೆಕ್ಸ್ಟ್ ಉರುಳುವ ಯೋಜನೆ, ರೋಲಿಂಗ್ ಪ್ಲ್ಯಾನ್ ಅಂತ. ಉರುಳುವ ಯೋಜನೆ, ರೋಲಿಂಗ್ ಪ್ಲ್ಯಾನು ಅಸ್ತಿತ್ವದಲ್ಲಿದ್ದ ವರ್ಷ ಯಾವುದು ಅಂತ, ಯಾವಾಗ ಬಂತು ಅಂತ ಇದು. ಸೊ 1977, 82, 1978, 80, 78, 83 ಮತ್ತು 80, 85 ಅಂತ ಇದೆ. ಆಪ್ಷನ್ ಬಿ ಇದೆಯಲ್ಲ, 1978ರಿಂದ 80 ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 64ನೇದು ಜನಸಂಖ್ಯೆಯ ಪ್ರಮಾಣದಲ್ಲಿ ಇಳಿಕೆ ಆಗಿರುವುದರಿಂದ ದೇಶದ ಆರ್ಥಿಕತೆ ಮೇಲಾಗುವ ಪರಿಣಾಮ ಯಾವುದು ಅಂತ. ಜನಸಂಖ್ಯೆ ಪ್ರಮಾಣದಲ್ಲಿ ಇಳಿಕೆ ಆಗಿರುವುದರಿಂದ ದೇಶದ ಆರ್ಥಿಕತೆ ಮೇಲಾಗುವ ಪರಿಣಾಮ ಯಾವುದು? ಸೊ ಉಳಿತಾಯದಲ್ಲಿ ಕುಸಿತ, ತಲಾ ಆದಾಯದಲ್ಲಿ ಹೆಚ್ಚಳ, ತಲಾ ಆದಾಯದಲ್ಲಿ ಕುಸಿತ, ಹೂಡಿಕೆ ಕಡಿಮೆಯಾಗುತ್ತಿದೆ ಅಂತ. ತಲಾ ಆದಾಯದಲ್ಲಿ ಹೆಚ್ಚಳ, ಆಪ್ಷನ್ ಬಿ ಇದೆಯಲ್ಲ, ತಲಾ ಆದಾಯದಲ್ಲಿ ಹೆಚ್ಚಳ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 65 ಕ್ವಶನ್ ನಂಬರ್ 65, ರಿಸರ್ವ್ ಬ್ಯಾಂಕ್ನ ಲಾಂಛನ ಯಾವುದು ಅಂತ. ಸೊ ವಿಚ್ ಇಸ್ ದ ಒಂದು ಸಿಂಬಲ್ ಆಫ್ ದ ರಿಸರ್ವ್ ಬ್ಯಾಂಕ್ ಅಂತ. ಲಾಂಛನ ಯಾವುದು ಅಂತ. ಚಿರತೆ, ಆನೆ, ಹುಲಿ ಮತ್ತು ಸಿಂಹ ಅಂತ. ಸೊ ಇದರ ಲಾಂಛನ ಯಾವುದಪ್ಪ ಅಂದರೆ ದಟ್ ಈಸ್ ಹುಲಿ ಇದೆಯಲ್ಲ, ಅದು ರೈಟ್ ಆನ್ಸರ್. ದಟ್ ಈಸ್ ದ ನ್ಯಾಷನಲ್ ಅನಿಮಲ್ ಆಲ್ಸೋ. ಸೊ ಹುಲಿ ರೈಟ್ ಆನ್ಸರ್, ರಿಸರ್ವ್ ಬ್ಯಾಂಕ್ನ ಲಾಂಛನ. ಇನ್ನು 66ಕ್ಕೆ ಬರೋಣ. ಈಗ ವಿಕ್ರಮ ಶಕೆಯನ್ನು ಯಾರು ಆರಂಭ ಮಾಡ್ತಾರೆ ಅಂತ. 2ನೇ ವಿಕ್ರಮಾದಿತ್ಯ, 2ನೇ ತೈಲಪ್ಪ, 2ನೇ ಪುಲಿಕೇಶಿ, 6ನೇ ವಿಕ್ರಮಾದಿತ್ಯ. ಸೊ ವಿಕ್ರಮ ಶಕೆಯನ್ನು ಆರಂಭ ಮಾಡೋದು ಯಾರಪ್ಪ ಅಂದರೆ ಇಲ್ಲಿ 6ನೇ ವಿಕ್ರಮಾದಿತ್ಯ. ಸೊ ಆಯಿತಾ ನಿಮಗೆ. ಇನ್ನೂ ಎಲ್ಲ ಇದೆ, ಶಾಲಿವಾಹನ ಶಕೆ ಅಂತ ಬರುತ್ತೆ ಇತಿಹಾಸದಲ್ಲಿ, ಎಲ್ಲವನ್ನು ಓದ್ಕೊಳ್ಬೇಕು ಯಾರು ಆರಂಭ ಮಾಡ್ತಾರೆ ಅಂತ, ಆಯಿತಾ. ಅವೆಲ್ಲ ಇಟ್ ಈಸ್ ವೆರಿ ಇಂಪಾರ್ಟೆಂಟು. 67ನೇದು ಕರ್ನಾಟಕ ಇತಿಹಾಸದ ಆಡಳಿತ ವ್ಯವಸ್ಥೆಯಲ್ಲಿ ರಾಯಸಸ್ವಾಮಿ ಎನ್ನುವ ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನು ಹೊಂದಿದ್ದ ರಾಜರು ಯಾರು ಅಂತ. ನೋಡಿ ಎಂಥ ವಿಭಿನ್ನವಾದ ಪ್ರಶ್ನೆ ಇದು. ಕರ್ನಾಟಕ ಇತಿಹಾಸದ ಆಡಳಿತ ವ್ಯವಸ್ಥೆಯಲ್ಲಿ ರಾಯಸಸ್ವಾಮಿ ಅಂತಕ್ಕಂಥ ಒಂದು ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನು ಹೊಂದಿದ್ದಂಥ ರಾಜರು ಯಾರು ಅಂತ. ಕದಂಬರು, ಗಂಗರು, ಹೊಯ್ಸಳರು, ವಿಜಯನಗರ ಅರಸರು, ಈ ರೀತಿಯ ಒಂದು ಹೇಳಿಕೆ ಅಥವಾ ಒಂದು ಹೆಸರು ಬಂತು ಅಂತೆ, ಅದು 100%. ಸೊ ವಿಜಯನಗರ ಅರಸರೇ ಆ ಒಂದು ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನು ಹೊಂದಿರ್ತಾರೆ. ಸೊ ರಾಯಸಸ್ವಾಮಿ ಅಂತಕ್ಕಂಥದ್ದು ಅದೊಂದು ಮುಖ್ಯ ಕಾರ್ಯದರ್ಶಿಯ ಹುದ್ದೆ. ಅದನ್ನು ಯಾರು ಹೊಂದಿದ್ರು ಅಂದರೆ ವಿಜಯನಗರದ ಅರಸರು. ನೆಕ್ಸ್ಟ್ 68, ಚೆಂಗೀಸ್ ಖಾನ್ ಭಾರತದ ಮೇಲೆ ದಾಳಿ ಮಾಡಿದ್ದು ಯಾವಾಗ ಅಂತ. ಚೆಂಗೀಸ್ ಖಾನು ಭಾರತದ ಮೇಲೆ ದಾಳಿ ಮಾಡಿದ್ದು ಯಾವಾಗ? 1290, 1221, 1215, 1096 ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ, 1221 ಅದು ರೈಟ್ ಆನ್ಸರ್ ಆಗುತ್ತೆ. ಅಶೋಕನು ಕಂದಾಯ ವಿನಾಯಿತಿ ನೀಡಿರುವುದನ್ನು ತಿಳಿಸುವ ಶಾಸನ ಯಾವುದು ಅಂತ. ಕಂದಾಯ ವಿನಾಯಿತಿ ಅಂದರೆ ಕಡಿಮೆ ಮಾಡಿರುವಂಥದ್ದು ಅಂತ, ಅಂದರೆ ರಿಲ್ಯಾಕ್ಸ್ ಮಾಡಿರುವಂಥದ್ದು ಅಂತ. ಯಾವ ಒಂದು ಶಾಸನದಲ್ಲಿ ಅದು ಹೇಳುತ್ತೆ ಅಂತ. ಸಾರನಾಥ ಸ್ತಂಭ ಶಾಸನ, ಮಸ್ಕಿ ಶಾಸನ, ರುಮಿಂಡೈ ಸ್ತಂಭ ಶಾಸನ, ನಿಗಾಲಿ ಸಾಗರ ಸ್ತಂಭ ಶಾಸನ ಅಂತ ಇದೆ. ಸೊ ಆಪ್ಷನ್ ಸಿ ಇದೆಯಲ್ಲ, ರುಮಿಂಡೈ ಸ್ತಂಭ ಶಾಸನದಲ್ಲಿ ಅಶೋಕ ಕಂದಾಯ ವಿನಾಯಿತಿಯನ್ನು ನೀಡೋದಕ್ಕೆ ಅದು ಉಲ್ಲೇಖ ಇದೆ ಅಂತ ಆ ಒಂದು ಶಾಸನದಲ್ಲಿ. ನೆಕ್ಸ್ಟು ಸೊ ಪ್ರಶ್ನೆ ಸಂಖ್ಯೆ 70 ಬರೋಣ. ಈಗ ಕ್ವಶನ್ ನಂಬರ್ 70, ಭಾರತದಲ್ಲಿ ರೋಮನ್ ಸಾಮ್ರಾಜ್ಯದೊಂದಿಗೆ ಮೊದಲು ವ್ಯಾಪಾರ ಸಂಪರ್ಕ ಸಾಧಿಸೋರು ಯಾರು ಅಂತ. ಭಾರತದಲ್ಲಿ ರೋಮನ್ ಸಾಮ್ರಾಜ್ಯದೊಂದಿಗೆ ಮೊದಲು ವ್ಯಾಪಾರ ಸಂಪರ್ಕವನ್ನು ಸಾಧಿಸೋರು ಯಾರು ಅಂತ ಇದೆ. ಚೋಳರು, ಚೇರರು, ಕುಶಾಣರು ಮತ್ತು ಪಾಂಡ್ಯರು ಅಂತ ಇದೆ. ಸೊ ಫಸ್ಟು ಪಾಂಡ್ಯರು ಭಾರತದಲ್ಲಿ ರೋಮನ್ ಸಾಮ್ರಾಜ್ಯದ ಜೊತೆಗೆ ಅವರು ವ್ಯಾಪಾರ ಸಂಪರ್ಕವನ್ನು ಸಾಧಿಸ್ತಾರೆ. ಯಾರು? ಪಾಂಡ್ಯರು. ಸೊ ಆಪ್ಷನ್ ಡಿ ರೈಟ್ ಆನ್ಸರು. ಬಿಳಿ ರಕ್ತ ಕಣಗಳ ಪ್ರಮಾಣದಲ್ಲಿ ಉಂಟಾಗ್ತಕ್ಕಂಥ ಇಳಿಕೆಯು ಕೆಳಗಿನ ಯಾವುದಕ್ಕೆ ಕಾರಣ ಆಗುತ್ತೆ ಅಂತ. ಬಿಳಿ ರಕ್ತ ಕಣದಲ್ಲಿ ಉಂಟಾಗ್ತಕ್ಕಂಥ ಒಂದು ಇಳಿಕೆಯ ಪ್ರಮಾಣ ಯಾವುದಕ್ಕೆ ರೀಸನ್ ಆಗುತ್ತೆ, ಕಾರಣ ಆಗುತ್ತೆ ಅಂತ. ಪ್ರತಿ ಕಾಯಗಳ ಪ್ರಮಾಣದಲ್ಲಿ ಇಳಿಕೆ, ಪ್ರತಿ ಜನಕಗಳ ಪ್ರಮಾಣದಲ್ಲಿ ಏರಿಕೆ, ಪ್ರತಿ ಕಾಯಗಳ ಪ್ರಮಾಣದಲ್ಲಿ ಏರಿಕೆ, ಪ್ರತಿ ಜನಕಗಳ ಪ್ರಮಾಣದಲ್ಲಿ ಇಳಿಕೆ ಅಂತ ಇದೆ. ಸೊ ಆಪ್ಷನ್ ಎ ಇದೆಯಲ್ಲ ಮೊದಲನೇದು, ಪ್ರತಿ ಕಾಯಗಳ ಪ್ರಮಾಣದಲ್ಲಿ ಇಳಿಕೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 72ಕ್ಕೆ ಬರೋಣ. ಈಗ ಸಿಮೆಂಟ್ ಕೈಗಾರಿಕೆಗಳು ಇವುಗಳು ಡ್ಯಾಶ್ ದೊರಕುವ ಸ್ಥಳದ ಸಮೀಪದಲ್ಲಿ ಸ್ಥಾಪನೆಗೊಂಡಿರುತ್ತವೆ. ಸಿಮೆಂಟ್ ಕೈಗಾರಿಕೆಗಳು ಇವುಗಳು ಡ್ಯಾಶ್ ದೊರಕುವ ಸ್ಥಳದ ಸಮೀಪದಲ್ಲಿ ಸ್ಥಾಪನೆಯಾಗಿರುತ್ತವೆ. ನೀರು ಮತ್ತು ವಿದ್ಯುತ್ತು, ಮಾರುಕಟ್ಟೆಯ ಸಮೀಪ, ಕಲ್ಲಿದ್ದಲು ಮತ್ತು ಜಿಪ್ಸಮ್ಮು, ಕಲ್ಲಿದ್ದಲು ಮತ್ತು ಸುಣ್ಣದ ಕಲ್ಲು ಅಂತಿದೆ. ಆಪ್ಷನ್ ಡಿ ಇದೆಯಲ್ಲ, ಕಲ್ಲಿದ್ದಲು ಮತ್ತು ಸುಣ್ಣದ ಕಲ್ಲು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 73ನೇ ಪ್ರಶ್ನೆ, ವೈದ್ಯಕೀಯ ಸಂಶೋಧನೆಯಲ್ಲಿ ಬಳಕೆಯಾಗ್ತಕ್ಕಂಥ ಗಿನಿಪಿಗ್ಗಳು ಅಂತ ಅದರ ಹೆಸರು. ವೈದ್ಯಕೀಯ ರಿಸರ್ಚಲ್ಲಿ ಯೂಸ್ ಮಾಡ್ತಕ್ಕಂಥ ಸೊ ಗಿನಿಪಿಗ್ಗಳು ಸೊ ಏನಂತ ಅವು? ದಂಶಕ ವರ್ಗಕ್ಕೆ ಸೇರಿದಂಥ ಪ್ರಾಣಿಗಳು, ಕಪ್ಪು ಹಂದಿಗಳು, ದಷ್ಟ ಪುಷ್ಟವಾಗಿರತಕ್ಕಂಥ ಕಂದು ಬಣ್ಣದ ಹಂದಿಗಳು, ಏಷ್ಯಾದಲ್ಲಿ ಮಾತ್ರ ಕಾಣಸಿಗುವು ಅಂತ ಇದೆ. ಸೊ ಈ ಒಂದು ಮೆಡಿಕಲ್ ರಿಸರ್ಚಲ್ಲಿ ಬಳಸ್ತಕ್ಕಂಥ ಒಂದು ಗಿನಿಪಿಗ್ಗಳು ಏನಪ್ಪ ಅಂದರೆ ಅವು ದಂಶಕ ವರ್ಗಕ್ಕೆ ಸೇರಿದಂಥ ಪ್ರಾಣಿಗಳು ಅವೆಲ್ಲ. ಆಪ್ಷನ್ ಎ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 74ನೇದು ಅಂಗೋರಾ ಅಂತಕ್ಕಂಥ ಒಂದು ಉಣ್ಣೆಯನ್ನು ಈ ತಳಿಯಿಂದ ಪಡೆಯಲಾಗುತ್ತೆ ಅಂತ. ಅಂದರೆ ಅಂಗೋರಾ ಅಂತಕ್ಕಂಥ ಒಂದು ಉಣ್ಣೆಯನ್ನು ಯಾವ ತಳಿಯಿಂದ ಇಲ್ಲಿ ಪಡೆಯಲಾಗುತ್ತೆ ಅಂತ. ಕುರಿಯಿಂದ, ಲಾಮ, ಯಾಕು ಮತ್ತು ಮೊಲ ಅಂತಿದೆ. ಆಪ್ಷನ್ ಡಿ ಇದೆಯಲ್ಲ, ಸೊ ಮೊಲ ಅದಕ್ಕೆ ರೈಟ್ ಆನ್ಸರು. ಸೊ ಇದರಿಂದ ಅಂಗೋರಾ ಅಂತಕ್ಕಂಥ ಉಣ್ಣೆಯನ್ನು ಅದು ಈ ತಳಿಯಿಂದ ಅದರ ತಳಿಯಿಂದ ಇಲ್ಲಿ ಪಡೆಯಲಾಗುತ್ತೆ ಅಂತ. ಸೊ 74 ಆಯಿತು. ಸೊ ನೆಕ್ಸ್ಟ್ ಬರೋಣ. ಈಗ 75ನೇ ಪ್ರಶ್ನೆಗೆ ಕ್ವಶನ್ ನಂಬರ್ 75 ನೋಡಿ ಇಲ್ಲಿದೆ. ಇಲ್ಲಿ ಔರಂಗಜೇಬ್ ಬಗ್ಗೆ.
ಔರಂಗಾಬಾದ್ನಲ್ಲಿ ಈ ಕೆಳಗಿನ ಯಾರ ಸಮಾಧಿ ಇದೆ ಅಂತ ಇಮಿಡಿಯೇಟಾಗಿ ಈಸಿಯಾಗಿ ಹೇಳ್ಬೋದು. ಔರಂಗಾಬಾದ್ನಲ್ಲಿರ್ತಕ್ಕಂಥ ಒಂದು ಸಮಾಧಿ ಯಾರಿಗೆ ಸಂಬಂಧಪಟ್ಟಿದ್ದಂಥದ್ದು? ಶಹಜಹಾನು, ಅಕ್ಬರು, ಔರಂಗಜೇಬ್ನ ರಾಣಿಯ ಸಮಾಧಿ ಮತ್ತು ಬಾಬರು. ಔರಂಗಾಬಾದ್ನಲ್ಲಿರುವಂಥದ್ದು ಔರಂಗಜೇಬ್ನ ರಾಣಿಯ ಸಮಾಧಿ ಅದು. ಆಪ್ಷನ್ ಸಿ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 76 ಬ್ರಹ್ಮಪುತ್ರ ಯಾವ ಪ್ರಕಾರದ ನದಿವ್ಯೂಹಕ್ಕೆ ಉದಾಹರಣೆಯಾಗಿದೆ ಅಂತ. ಬ್ರಹ್ಮಪುತ್ರ ಯಾವ ಪ್ರಕಾರದ ನದಿವ್ಯೂಹಕ್ಕೆ ಉದಾಹರಣೆಯಾಗಿದೆ? ವಲಯಾಕಾರ, ಗತಕಾಲಿಕ, ವೃತ್ತಾಕಾರ ಮತ್ತು ಸರಳ ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ, ಗತಕಾಲಿಕ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ, ಆಪ್ಷನ್ ಬಿ. 77 ಕೆಳಗೆ ಕೊಟ್ಟಿರ್ತಕ್ಕಂಥ ಭಾರತದ ಕೃಷಿ ಹಿಡುವಳಿಗಳಲ್ಲಿ ಯಾವುದು ಹೆಚ್ಚು ಶೇಕಡಾವಾರನ್ನು ಹೊಂದಿದೆ ಅಂತ. ಅತಿ ಸಣ್ಣ ಹಿಡುವಳಿಗಳು, ಮಧ್ಯಮ ಹಿಡುವಳಿಗಳು ಮತ್ತು ದೊಡ್ಡ ಹಿಡುವಳಿಗಳು ಅಂತ ಇದೆ. ಕೆಳಗೆ ಕೊಟ್ಟಿರ್ತಕ್ಕಂಥ ಭಾರತದ ಕೃಷಿ ಹಿಡುವಳಿಯಲ್ಲಿ ಯಾವುದು ಹೆಚ್ಚು ಶೇಕಡಾವಾರನ್ನು ಹೊಂದಿದೆ? ಅತಿ ಸಣ್ಣ ಹಿಡುವಳಿಗಳು, ಮಧ್ಯಮ ಹಿಡುವಳಿಗಳು ಮತ್ತು ದೊಡ್ಡ ಹಿಡುವಳಿಗಳು ಅಂತಿದೆ. ಆಪ್ಷನ್ ಎ ಇದೆಯಲ್ಲ, ಅತಿ ಸಣ್ಣ ಹಿಡುವಳಿಗಳು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 78 ಪತ್ರ ಹರಿತಿನಲ್ಲಿರ್ತಕ್ಕಂಥ ಧಾತು ಯಾವುದು? ಪತ್ರ ಹರಿತಿನಲ್ಲಿರ್ತಕ್ಕಂಥ ಧಾತು ಯಾವುದು ಅಂತ. ಕಬ್ಬಿಣ, ಕ್ಯಾಲ್ಸಿಯಮು, ಮೆಗ್ನೀಷಿಯಮು, ಮ್ಯಾಂಗನೀಸು. ಆಪ್ಷನ್ ಸಿ ಇದೆಯಲ್ಲ, ಮೆಗ್ನೀಷಿಯಮು, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 79 ನೋಡೋಣ ಇಲ್ಲಿ ಪ್ರಶ್ನೆ ಸಂಖ್ಯೆ. ದಟ್ ಈಸ್ ಮೂಲ್ಕಾ ಗಂಜ್ ಅಂತ ಅದರ ನೇಮು. ಮೂಲ್ಕಾ ಗಂಜ್ ಯಾವುದರ ನಿಕ್ಷೇಪಕ್ಕೆ ಹೆಸರುವಾಸಿಯಾಗಿದೆ ಅಂತ. ಮೂಲ್ಕಾ ಗಂಜ್ ಅಂತಕ್ಕಂಥದ್ದು ಯಾವುದರ ನಿಕ್ಷೇಪಕ್ಕೆ ಹೆಸರುವಾಸಿಯಾಗಿದೆ? ತಾಮ್ರ, ಕಬ್ಬಿಣ, ಕಲ್ಲಿದ್ದಲು, ಬಾಕ್ಸೈಟು. ತಾಮ್ರ, ಕಬ್ಬಿಣ, ಕಲ್ಲಿದ್ದಲು ಮತ್ತು ಬಾಕ್ಸೈಟು. ಆಪ್ಷನ್ ಎ ಇದೆಯಲ್ಲ, ಕಾಪರ್ ಅಂದರೆ ತಾಮ್ರ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಅದನ್ನು ಮೂಲ್ಕಾ ಗಂಜ್ ಅಂತಕ್ಕಂಥದ್ದು ಒಂದು ತಾಮ್ರ ನಿಕ್ಷೇಪಕ್ಕೆ ಹೆಸರುವಾಸಿಯಾಗಿದೆ ಅಂತ. ಸೊ 80ನೇದು ಪಾಲ್ಘಾಟ್ ಪರ್ವತವು ಯಾವ ಒಂದು ಐ ಥಿಂಕ್ ಪರ್ವತಗಳ ನಡುವೆ ಇದೆ ಅಂತ. ಪಾಲ್ಘಾಟ್ ಪರ್ವತ ಅಂತಕ್ಕಂಥದ್ದು ಇವುಗಳ ನಡುವೆ ಇದೆ ಅಂತಿದೆ. ಯಾವುದ್ರ ನಡುವೆ ಇದೆ ಅಂತ ಹೇಳ್ಬೇಕು ನಾವು. ಸೊ ನೀಲಗಿರಿ ಮತ್ತು ಅಣ್ಣಾಮಲೈ, ನೀಲಗಿರಿ ಮತ್ತು ಕೋರಮಂಡಲ, ನೀಲಗಿರಿ ಮತ್ತು ಪಶ್ಚಿಮ ಘಟ್ಟಗಳು, ನೀಲಗಿರಿ ಮತ್ತು ಪೂರ್ವ ಘಟ್ಟಗಳು. ಸೊ ಆಪ್ಷನ್ ಬಿ ಇದೆಯಲ್ಲ, ನೀಲಗಿರಿ ಮತ್ತು ಪೂರ್ವ ಘಟ್ಟಗಳು, ಅದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ 81ನೇದು ಕನ್ನಡಿ ಒಳಗಿನ ಗಡಿಯಾರದ ಪ್ರತಿಬಿಂಬ 9:30 ಸಮಯವನ್ನು ತೋರುತ್ತದೆ, ಆದರೆ ಆಗಿನ ನಿಜವಾದ ವೇಳೆ ಎಷ್ಟು ಅಂತ. ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಸೊ ಉತ್ತರವನ್ನು ಹೇಳ್ತೀನಿ, ಲೆಕ್ಕವನ್ನು ನೀವೇ ಮಾಡ್ಕೊಳ್ಬೇಕಾಗುತ್ತೆ. ಕನ್ನಡಿ ಒಳಗಿನ ಗಡಿಯಾರದ ಪ್ರತಿಬಿಂಬ 9:30 ಸಮಯವನ್ನು ತೋರುತ್ತದೆ, ಆದರೆ ಆಗಿನ ನಿಜವಾದ ವೇಳೆ ಎಷ್ಟು ಅಂತ ಇದೆ ಇಲ್ಲಿ. ಸೊ ಆಪ್ಷನ್ ಎ 2:30 ಗಂಟೆ, 3:30 ಗಂಟೆ, 6:30 ಗಂಟೆ, 5:30 ಗಂಟೆ ಅಂತಿದೆ. ಸೊ ಆಪ್ಷನ್ ಎ ಇದೆಯಲ್ಲ 2:30 ಗಂಟೆ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 82ನೇದು, ಅದು ಕೂಡ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಒಂದು ವೇಳೆ ಶಾರ್ಟ್ ಎಂಬುದು TJRX ಆದರೆ ಆಗ ಗೇಟ್ ಏನಾಗುತ್ತಿದೆ ಅಂತ. ಶಾರ್ಟ್ ಅಂತಕ್ಕಂಥದ್ದು ಸೊ TJRX ಅಂತ ನಾವು ಅದು ಬರಿತೀವಿ, ನಾವು ಅದನ್ನು ಗೇಟನ್ನು ಯಾವ ರೀತಿ ಬರ್ಕೋತೀವಿ ಅಂತ, ಅದೇನಾಗುತ್ತೆ ಅಂತ. ಸೊ HCWI, HCXI, ATGE, ACXI ಅಂತಿದೆ. ಆಪ್ಷನ್ ಎ ಇದೆಯಲ್ಲ, HCWI ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 83ನೇದು 072663 ಅಂತಿದೆ. 072663. ಸೊ 63 ಆದಮೇಲೆ ಯಾವುದು ಮುಂದಿನ ಸಂಖ್ಯೆ ಬರುತ್ತೆ ಅಂತ ಅದನ್ನು ನಾವೇನು ಮಾಡಬೇಕು, ಕಂಡುಹಿಡಿಯಬೇಕಾಗುತ್ತೆ. ಸೊ 115, 189, 173, 124 ಅಂತಿದೆ. ಆಪ್ಷನ್ ಡಿ ಇದೆಯಲ್ಲ 124, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 84ನೇ ಪ್ರಶ್ನೆ, ಕ್ವಶನ್ ನಂಬರ್ 84. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಶೇಕಡ 20 ಲಾಭಕ್ಕೆ ಮಾರಲು ಇಷ್ಟಪಟ್ಟಿರುತ್ತಾನೆ, ಆದರೆ ವಾಸ್ತವದಲ್ಲಿ ಆತ ಶೇಕಡ 20 ನಷ್ಟದಲ್ಲಿ ರೂ 480ಕ್ಕೆ ಮಾರುತ್ತಾನೆ. ಹಾಗಿದ್ದರೆ ಲಾಭಕ್ಕೆ ಮಾರಬೇಕೆಂದು ಕೊಂಡಿದ್ದಂಥ ಬೆಲೆ ಎಷ್ಟು ಅಂತ. ಸೊ 720 ಬೆಲೆಯನ್ನು ಆತ ಲಾಭಕ್ಕೆ ಮಾರಲಿಕ್ಕೆ ಅವನು ಕೊಂಡಿರ್ತಾನೆ ಅಂತ. ಸೊ ನೆಕ್ಸ್ಟು 85ನೇ ಪ್ರಶ್ನೆ ಬರೋಣ, ಕ್ವಶನ್ ನಂಬರ್ 85. ಈಗ ನೋಡಿ ಇಲ್ಲಿದೆ, ಆ್ಯಂಡ್ ಹಿಯರ್ ವಿ ಗೋ. ಏನು 6 ವಿಷಯಗಳಲ್ಲಿ ಶೇಕಡ 80 ಅಂಕ ಗಳಿಸಿದ್ದಾನೆ. ಗಣಿತವನ್ನು ಹೊರತುಪಡಿಸಿ ಉಳಿದ 5 ವಿಷಯಗಳಲ್ಲಿ ಅವನು ಶೇಕಡ 78 ಅಂಕ ಗಳಿಸಿದ್ದಾನೆ. ಹಾಗಾದರೆ ಅವನು ಮ್ಯಾಥ್ಸ್ನಲ್ಲಿ ಗಳಿಸಿದಂಥ ಅಂಕವಿಷ್ಟು ಅಂತ. ಅವನು ಮ್ಯಾಥ್ಸ್ನಲ್ಲಿ ಗಳಿಸಿದಂಥ ಅಂಕ ಎಷ್ಟಪ್ಪ ಅಂದರೆ 90 ಅಂಕಗಳು. ಸೊ 86ನೇದು 12 ಜನ ಕೆಲಸಗಾರರು ಒಂದು ಕೆಲಸವನ್ನು 8 ದಿನದಲ್ಲಿ ಪೂರೈಸ್ತಾರೆ. ಅದೇ ಕೆಲಸವನ್ನು ಅರ್ಧ ದಿನದಲ್ಲಿ ಪೂರೈಸಲು ಎಷ್ಟು ಕೆಲಸಗಾರರು ಬೇಕಾಗ್ತಾರೆ ಅಂತ. ಸೊ 192 ಜನ ಬೇಕು ಅದೇ ಕೆಲಸವನ್ನು, ಅಂದರೆ 8 ದಿನದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಕೇವಲ ಅರ್ಧ ದಿನದಲ್ಲಿ ಮಾಡಲಿಕ್ಕೆ 192 ಜನ ಬೇಕಾಗುತ್ತೆ ಕೆಲಸಗಾರರು. ಹಾಗಾಗಿ 192 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 87ನೇ ಪ್ರಶ್ನೆ ಬರೋಣ. ಕ್ವಶನ್ ನಂಬರ್ 87. 7 ಹುಡುಗಿಯರು ಮತ್ತು 5 ಹುಡುಗರಲ್ಲಿ 3 ಹುಡುಗಿಯರು ಹಾಗೂ 2 ಹುಡುಗರು ಇರುವಂತೆ ಎಷ್ಟು ರೀತಿಯಲ್ಲಿ ಆಯ್ಕೆ ಮಾಡ್ಬೋದು ಅಂತ. ಸೊ 450, 350, 250, 120 ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ 350 ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 88ನೇದು 320 ಕಿಲೋಮೀಟರ್ನ ಒಂದು ಪ್ರಯಾಣದಲ್ಲಿ ಒಂದು ರೈಲು 240 ಕಿಲೋಮೀಟರನ್ನು 60 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಮತ್ತು ಉಳಿದುದನ್ನು 40 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಚಲಿಸುತ್ತದೆ. ಹಾಗಾದರೆ ಇಡೀ ಪ್ರಯಾಣದಲ್ಲಿನ ರೈಲಿನ ಸರಾಸರಿ ವೇಗ ಎಷ್ಟು ಅಂತ. 54 ಕಿಲೋಮೀಟರ್ ಪರ್ ಗಂಟೆಗೆ, 64 ಕಿಲೋಮೀಟರ್ ಪರ್ ಗಂಟೆಗೆ, 68 ಕಿಲೋಮೀಟರ್ ಪರ್ ಗಂಟೆಗೆ, 70 ಕಿಲೋಮೀಟರ್ ಪರ್ ಗಂಟೆಗೆ ಅಂತ. ಸೊ ಆಪ್ಷನ್ ಎ ಇದೆಯಲ್ಲ 54 ಕಿಲೋಮೀಟರ್ ಪರ್ ಗಂಟೆಗೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ, ಆಪ್ಷನ್ ಎ. ಸೊ ನೆಕ್ಸ್ಟು 89ನೇ ಪ್ರಶ್ನೆ ನೋಡೋಣ, ಕ್ವಶನ್ ನಂಬರ್ 89. ಈಗ
ಒಂದು ಆಯತದ ಉದ್ದ ಮತ್ತು ಅಗಲ 8:3 ಪ್ರಮಾಣದಲ್ಲಿದೆ. ಆಯತದ ವಿಸ್ತೀರ್ಣ 96 ಚದರ ಕಿಲೋಮೀಟರ್ಗಳಾದರೆ ಆಯತದ ಉದ್ದ ಎಷ್ಟು ಅಂತಿದೆ. ಸೊ ಆಪ್ಷನ್ ಡಿ ಇದೆಯಲ್ಲ 16 ಸೆಂಟಿಮೀಟ್ರು, ಅದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 90ನೇದು, ಎ ಯು ಬಿನ ಸಹೋದರ, ಸಿ ಯು ಎನ ತಾಯಿ, ಡಿ ಯು ಸಿನ ತಂದೆ, ಇ ಯು ಬಿನ ಮಗ. ಹಾಗಾದರೆ ಈನ ಮಗುವಿಗೆ ಎ ಏನಾಗುತ್ತಾನೆ ಅಂತ ಇದೆ. ಸೊ ಚಿಕ್ಕಮ್ಮ ಅಥವಾ ದೊಡ್ಡಪ್ಪ, ಸಹೋದರ, ಬಾಮ ಇದೆ, ತಾತ ಅಂತಿದೆ. ಆಪ್ಷನ್ ಡಿ ಇದೆಯಲ್ಲ ತಾತ, ಅದು ರೈಟ್ ಆನ್ಸರ್ ಆಗುತ್ತೆ 90ನೇ ಪ್ರಶ್ನೆಗೆ. ಸೊ 91ನೇ ನೋಡಿ, ಈಗ ರಾಜ್ಯಸಭೆಯಲ್ಲಿ ಇತ್ತೀಚೆಗೆ ಯಾವ ಭಾಷೆಯನ್ನು ಮೊದಲ ಬಾರಿಗೆ ಬಳಸಲಾಗಿದೆ ಅಂತ. ರಾಜ್ಯಸಭೆಯಲ್ಲಿ ಇತ್ತೀಚೆಗೆ ಸೊ ಯಾವ ಭಾಷೆಯನ್ನು ಮೊದಲಿಗೆ ಬಳಸಲಾಗಿದೆ ಅಂತ. ದಟ್ ಈಸ್ ಬೋಡೋ, ಸಂಸ್ಕೃತ, ಸಂತಾಲಿ ಮತ್ತು ಒಡಿಸ್ಸಿ. ಆಪ್ಷನ್ ಸಿ ಇದೆಯಲ್ಲ ಸಂತಾಲಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಇತ್ತೀಚೆಗೆ ಅಂದರೆ ಜಸ್ಟ್ ಒಂದು 4-6 ಇಯರ್ಸ್ ಸಿಗುವಂಥದ್ದು, ಆ ಥರ ಅರ್ಥ ಮಾಡ್ಕೊಳ್ಬೇಕು. ಸೊ ಸಂತಾಲಿ ಅಂತಕ್ಕಂಥ ಒಂದು ಭಾಷೆಯನ್ನು ರಾಜ್ಯಸಭೆಯಲ್ಲಿ ಅದನ್ನು ಮೊದಲ ಬಾರಿಗೆ ಬಳಸಲಾಗುತ್ತೆ ಅಂತ. ಸೊ 91 ಆಯಿತು. 92ನೇ ಪ್ರಶ್ನೆ ಬರೋಣ ಈಗ. ಆ್ಯಂಡ್ ಹಿಯರ್ ವಿ ಗೋ, ಕ್ವಶನ್ ನಂಬರ್ 92 ನೋಡಿ ಇಲ್ಲಿದೆ. ಸೊ ಮಾನವ ವನ್ಯಜೀವಿ ಸಂಘರ್ಷಗಳನ್ನು ತಡೆಯಲು ಕಾಡುಗಳಲ್ಲಿ ವಿರೋಧಿ ಸವಕಳಿ ಪಡೆಗಳನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತ. ಮಾನವ ವನ್ಯಜೀವಿ ಸಂಘರ್ಷಗಳನ್ನು ತಡೆಯಲು ಕಾಡುಗಳಲ್ಲಿ ವಿರೋಧಿ ಸವಕಳಿ ಪಡೆಗಳನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು. ಉತ್ತರಾಖಂಡ, ಕರ್ನಾಟಕ, ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಮು. ಆಪ್ಷನ್ ಡಿ ಇದೆಯಲ್ಲ ಅಸ್ಸಾಮು, ಅದು ರೈಟ್ ಆನ್ಸರ್ ಆಗುತ್ತೆ. 93ನೇದು, LGBT ಉದ್ಯೋಗಿಗಳಿಗೆ ಅನುಕೂಲವಾಗುವಂತೆ ಆರೋಗ್ಯ ವಿಮಾ ಪಾಲಿಸಿಯನ್ನು ಘೋಷಣೆ ಮಾಡಿದಂಥ ಮೊದಲ ಕಂಪನಿ ಯಾವುದು ಅಂತ. LGBT ಉದ್ಯೋಗಿಗಳಿಗೆ ಅನುಕೂಲವಾಗುವಂತೆ ಆರೋಗ್ಯ ವಿಮಾ ಪಾಲಿಸಿಯನ್ನು ಘೋಷಣೆ ಮಾಡಿದಂಥ ಮೊದಲ ಕಂಪನಿ ಯಾವುದು. ಇನ್ಫೋಸಿಸು, ವಿಪ್ರೋ, TCS ಮತ್ತು ಮೈಕ್ರೋಸಾಫ್ಟು. ಇನ್ಫೋಸಿಸು, ವಿಪ್ರೋ, TCS ಮತ್ತು ಮೈಕ್ರೋಸಾಫ್ಟು. ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ TCS ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 94, ಆರ್ ಪ್ರಜ್ಞಾನಂದ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ ಅಂತ. ಆರ್ ಪ್ರಜ್ಞಾನಂದ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದವರಾಗಿದ್ದಾರೆ. ಸಾಹಿತ್ಯ, ಪತ್ರಿಕೋದ್ಯಮ, ಬ್ಯಾಡ್ಮಿಂಟನ್ ಮತ್ತು ಚೆಸ್ಸು. ನೋಡಿ ಆಪ್ಷನ್ ಡಿ ಇದೆಯಲ್ಲ ಚೆಸ್ಸು, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 95ನೇ ಪ್ರಶ್ನೆ, ಕ್ವಶನ್ ನಂಬರ್ 95. ವಿಶ್ವದ ಪ್ರಮುಖ ಕ್ರೀಡಾ ಪ್ರವಾಸೋದ್ಯಮ ತಾಣವಾಗಿ ಯಾವ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ ಅಂತ. ವಿಶ್ವದ ಪ್ರಮುಖ ಕ್ರೀಡಾ ಪ್ರವಾಸೋದ್ಯಮ ತಾಣವಾಗಿ ಯಾವ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ. ಸೊ ಟೋಕಿಯೋ, ಅಬುದಾಬಿ, ಸ್ಯಾನ್ ಫ್ರಾನ್ಸಿಸ್ಕೋ, ರಿಯೋ ಡಿ ಜನೈರೋ ಅಂತ. ಸೊ ಆಪ್ಷನ್ ಬಿ ಇದೆಯಲ್ಲ ಅಬುದಾಬಿ ಅಂತ, ಅದು ರೈಟ್ ಆನ್ಸರ್. ನೆಕ್ಸ್ಟ್ 96, ಇತ್ತೀಚೆಗೆ ರಾಜ್ಯದ ಯಾವ ಸಮುದಾಯಗಳು ಪರಿಶಿಷ್ಟ ಪಂಗಡಕ್ಕೆ ಸೇರಲ್ಪಟ್ಟಿವೆ ಅಂತ. ಇತ್ತೀಚೆಗೆ ರಾಜ್ಯದ ಯಾವ ಸಮುದಾಯಗಳು ಪರಿಶಿಷ್ಟ ಪಂಗಡಕ್ಕೆ ಸೇರಲ್ಪಟ್ಟಿವೆ. ತಳವಾರ, ಪರಿವಾರ, ಸಿದ್ಧಿ, ಮಿಲನ ಎಲ್ಲವೂ. ಸೊ ಎಲ್ಲವೂ ಇಲ್ಲಿ ಸಂಬಂಧಪಡಿಸಿರೋದ್ರಿಂದ ಅಂತ. ಸೊ ಇಲ್ಲಿ ತಳವಾರ ಆಗಿರ್ಬೋದು, ಪರಿವಾರ ಆಗಿರ್ಬೋದು, ಸಿದ್ಧಿ ಆಗಿರ್ಬೋದು, ಇವೆಲ್ಲವೂ ಕೂಡ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಸಮುದಾಯಗಳು. ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ ಮಿಲನ ಎಲ್ಲವೂ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 97ನೇದು, ಅಂತಾರಾಷ್ಟ್ರೀಯ ಪರ್ವತ ದಿನ. ನೋಡಿ ಇದು ಕಳೆದ ಬಾರಿ ಹೇಳಿದಂಥ ಪ್ರಶ್ನೆ ಪತ್ರಿಕೆಯಲ್ಲೂ ಹೇಳಿದ್ದನ್ನು ನೋಡಿ, ಅದೇ ಕ್ವಶನ್ ಇದೆ ಈಗ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ. ಅಂತಾರಾಷ್ಟ್ರೀಯ ಪರ್ವತ ದಿನ ಯಾವಾಗ ಆಚರಣೆ ಆಗುತ್ತೆ ಅಂತ. ಡಿಸೆಂಬರ್ 15, ಡಿಸೆಂಬರ್ 11, ಡಿಸೆಂಬರ್ 23 ಮತ್ತು ಜನವರಿ 13 ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ ಡಿಸೆಂಬರ್ 11 ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಇದು ಅಂತಾರಾಷ್ಟ್ರೀಯ ಪರ್ವತ ದಿನ. ಸೊ 98ನೇದು, ಸೊ 100 ಪ್ರಶ್ನೆಗೆ ಹತ್ರ ಆಗಿದ್ದೀವಿ ಈಗ. ಕ್ವಶನ್ ನಂಬರ್ 98, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಯೂನಿಯನ್ ದ್ವೀಪಗಳು ಯಾವ ದೇಶಕ್ಕೆ ಸೇರಿವೆ ಅಂತ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಯೂನಿಯನ್ ದ್ವೀಪಗಳು ಯಾವ ದೇಶಕ್ಕೆ ಸೇರಿವೆ. ಫ್ರಾನ್ಸು, ನಾರ್ವೆ, ಸ್ಪೇನು, ಹಾಲೆಂಡು. ಫ್ರಾನ್ಸ್, ನಾರ್ವೆ, ಸ್ಪೇನ್ ಮತ್ತು ಹಾಲೆಂಡ್ ಅಂತ ಇದೆ. ಆಪ್ಷನ್ ಎ ಇದೆಯಲ್ಲ ಫ್ರಾನ್ಸು, ಅದಕ್ಕೆ ರೈಟ್ ಆನ್ಸರ್ ಆಗುತ್ತೆ. 99ನೇದು, ಯಾವ ಅರೆ ಸೈನಿಕ ಪಡೆಯು ತನ್ನ ಸಿಬ್ಬಂದಿಗೆ ಮೊಟ್ಟ ಮೊದಲ ಮ್ಯಾಟ್ರಿಮೋನಿಯಲ್ ಪೋರ್ಟಲನ್ನು ಆರಂಭ ಮಾಡಿದೆ ಅಂತ. ಯಾವ ಅರೆ ಸೈನಿಕ ಪಡೆಯು ತನ್ನ ಸಿಬ್ಬಂದಿಗೆ ಮೊದಲನೇ ಬಾರಿಗೆ ಮ್ಯಾಟ್ರಿಮೋನಿಯಲ್ ಪೋರ್ಟಲನ್ನು ಆರಂಭ ಮಾಡಿದೆ. CRPF, CISG, PSF ಮತ್ತು ITBP ಅಂತ ಇದೆ. ಸೊ ಆಪ್ಷನ್ ಡಿ ಇದೆಯಲ್ಲ ITBP ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 100ನೇ ಪ್ರಶ್ನೆ, ಜಾಗತಿಕ ನಿರಾಶ್ರಿತರ ವೇದಿಕೆ ಸಭೆಯನ್ನು ಯಾವ ಸಂಸ್ಥೆ ಆಯೋಜನೆ ಮಾಡಿದೆ ಅಂತ. ಸೊ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 11ರ ಪ್ರಶ್ನೋತ್ತರಗಳ ಒಂದು ಕೊನೆಯ ಪ್ರಶ್ನೆ ಇದು. ಜಾಗತಿಕ ನಿರಾಶ್ರಿತರ ವೇದಿಕೆ ಸಭೆಯನ್ನು ಯಾವ ಸಂಸ್ಥೆ ಆಯೋಜನೆ ಮಾಡಿದೆ ಅಂದರೆ, ಸೊ UNCLOS, UNFCCC, UNHCR and the last one UNICEF ಅಂತ ಇದೆ. ಸೊ ಆಪ್ಷನ್ ಸಿ ಇದೆಯಲ್ಲ UNHCR ಅಂತ. ಈ ಒಂದು ಸೊ ಸಂಸ್ಥೆ ಜಾಗತಿಕ ನಿರಾಶ್ರಿತರ ವೇದಿಕೆ ಸಭೆಯನ್ನು ಇಲ್ಲಿ ಆಯೋಜನೆ ಮಾಡಿದೆ. ಸೊ ಇದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ 11ರ ಪ್ರಶ್ನೋತ್ತರಗಳು. ಎಲ್ಲವೂ ಕೂಡ ಭಾಳ ಬಹುನಿರೀಕ್ಷಿತ ಮತ್ತು ಪ್ರಮುಖವಾದ ಪ್ರಶ್ನೆಗಳೇ. ನೋಡಿ ಪ್ರತಿಯೊಂದು ಪ್ರಶ್ನೆಯನ್ನು ನಾನು ನಿಮಗೆ ಓದಿ ಅದನ್ನು ಸರಿಯಾದ ಉತ್ತರವನ್ನು ಹೇಳುವಾಗಲೂ ಕೂಡ ಎಲ್ಲ ಪ್ರಶ್ನೆಗಳು ಕೂಡ ಭಾಳ ಪ್ರಮುಖವಾದ ಪ್ರಶ್ನೆಗಳಾಗಿ ಅದು ನಮಗೆ ಅನಿಸುತ್ತೆ. ಹಾಗಾಗಿ ಯಾವುದನ್ನು ಬಿಡಲಿಕ್ಕಾಗಲ್ಲ. ನಿಮಗೆ ಒಂದು ಕ್ವಶನ್ ಬ್ಯಾಂಕ್ ಥರ ಖಂಡಿತವಾಗಲೂ ಪ್ರಾಕ್ಟೀಸ್ ಆಗುತ್ತಿದೆ ನಾವು ಮಾಡ್ತಿರ್ತಕ್ಕಂಥ ಪ್ರಯತ್ನ ಏನಿದೆ ಅಂದರೆ ದ ಮಿಕ್ಸ್ಚರ್ ಆಫ್ ಆಲ್ ದ ಕ್ವಶನ್. ಇಲ್ಲಿ ನೋಡಿ ಕೇವಲ ಒಂದು ಸಬ್ಜೆಕ್ಟ್ಗೆ ಸೀಮಿತವಾಗಿಲ್ಲ. ಸೈನ್ಸ್ ಇರುತ್ತೆ, ಸೋಷಿಯಲ್ ಸೈನ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ ಇಲ್ಲಿ. ಸೊ EVSಗೂ ಸಂಬಂಧಪಟ್ಟ ಪ್ರಶ್ನೆ ಇರುತ್ತೆ ಮತ್ತು ಕರೆಂಟ್ ಅಫೇರ್ಸು, ಎವ್ರಿಥಿಂಗ್ ಇಸ್ ಇಲ್ಲಿ ಎಲ್ಲವೂ ಕೂಡ ಇನ್ಕ್ಲೂಡಿಂಗ್ ಆಗಿರುತ್ತೆ. ಹಾಗೆ ನಿಮಗೆ ಎಲ್ಲ ಅಪ್ಕಮಿಂಗ್ ಎಕ್ಸಾಮಿನೇಷನಲ್ಲಿ ನಿಮಗೆ ಒಳ್ಳೆಯ ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಈ ಒಂದು ಪ್ರಯತ್ನ ನಮ್ಮದು. ಸೊ ದಯಮಾಡಿ ಇಷ್ಟು ಹೊತ್ತು ಇಲ್ಲಿ ತನಕ ಯಾರು ನೋಡಿದ್ರು ಈ ವಿಡಿಯೋ ಸೆಷನ್ನ ಎಲ್ಲರಿಗೂ ಮರದೇ ಶೇರ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಲಿಂಕು
ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಇದೆ. ಈಗ ಹೊಸ್ದಾಗಿ ನೋಡಿರೋರು ಕಳೆದಂಥ ಎಲ್ಲ 10 ಪ್ರೀವಿಯಸ್ ಈ ಒಂದು ಮಾಧುರಿ ಪ್ರಶ್ನೋತ್ತರಗಳ ಸರಣಿ ನೋಡಬೇಕು ಅಂದರೆ ಪ್ಲೇಲಿಸ್ಟ್ ಚೆಕ್ ಮಾಡಿ, ಅಲ್ಲಿ ನಿಮಗೆ ಅವೈಲೇಬಲ್ ಇದೆ, ಎಲ್ಲವೂ ಸಿಗುತ್ತೆ. ಸೊ ಧನ್ಯವಾದ. ಮತ್ತೊಂದು ಮಾಧುರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಮನ್ನು ಮತ್ತೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ.